ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಚಾಪ್ಟರ್ 15 ಎಕನಾಮಿಕ್ಸ್ ಚಾಪ್ಟರ್ ಇದು ಎಕನಾಮಿ ಆ್ಯಂಡ್ ಗೌರ್ಮೆಂಟ್ ಎಂಬ ಒಂದು ಚಾಪ್ಟರ್ದು ಫಸ್ಟ್ ಪಾರ್ಟ್ನ ಇವತ್ತು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಇವತ್ತು ನಾವು ಎಕನಾಮಿ ಆ್ಯಂಡ್ ಗೌರ್ಮೆಂಟ್ನ ತಿಳಿಯೋಣ. ವಿ ವಿಲ್ ಲರ್ನ್ ಅಬೌಟ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಸೊ ಈ ಚಾಪ್ಟರಲ್ಲಿ ನಾವು ಏನೇನು ತಿಳ್ಕೊತೀವಿ? ರಿಲೇಷನ್ ಬಿಟ್ವೀನ್ ದ ಗೌರ್ಮೆಂಟ್ ಅಂತ ಎಕಾನಮಿ. ಸೊ ಎಕಾನಮಿ ಮತ್ತು ಗೌರ್ಮೆಂಟ್ ನಡುವೆ ಇರುವ ಸಂಬಂಧ. ಪ್ಲಾನಿಂಗ್ ಇನ್ ಇಂಡಿಯಾದಲ್ಲಿ ನಡೆಯೋ ಒಂದು ಪ್ಲಾನಿಂಗು ಎಕಾನಮಿನ ಡೆವಲಪ್ ಮಾಡೋಕ್ಕೆ. 5-year ಪ್ಲಾನ್ಸ್ ಆ್ಯಂಡ್ ಇಟ್ಸ್ ಅಚೀವ್ಮೆಂಟ್ಸ್. ಸೊ ಈ ಒಂದು ಪ್ಲಾನಿಂಗ್ದು ಒಂದು ಎಕ್ಸಾಂಪಲ್ಲು 5-year ಪ್ಲಾನ್ಸ್ದು ಹೇಗೆ ನಡೀತು ಮತ್ತು ಅದ್ರದ್ದು ಅಚೀವ್ಮೆಂಟ್ಸು ಏನೇನು ಬಂತು ಅಂತ ನೋಡ್ತೀವಿ. ಮತ್ತು ಗ್ರೀನ್ ರೆವಲ್ಯೂಷನ್ ಬಗ್ಗೆ ತಿಳ್ಕೊತೀವಿ. ಓಕೆನಾ? ಸೊ ಲೆಟ್ ಅಸ್ ಡೈವ್ ಇನ್ ಟು ದ ಚಾಪ್ಟರ್. The economic system is an organized system of all economic activities of human beings. ಸೊ ಎಕನಾಮಿಕ್ ಸಿಸ್ಟಮ್ ಅಂದ್ರೇನು? ಒಂದು ಎಲ್ಲ ಟೈಪ್ ಹ್ಯೂಮನ್ ಬೀಯಿಂಗ್ಸ್ದು ಏನೇನು ಎಕನಾಮಿಕ್ ಆ್ಯಕ್ಟಿವಿಟೀಸು ಇದೆ, ಸೊ ಅದ್ರದ್ದೆಲ್ಲ ಒಂದು ಆರ್ಗನೈಸ್ ಸಿಸ್ಟಮ್ಗೆ ಎಕನಾಮಿಕ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದು ನಿಮಗೆ ಏನಂತ ಕ್ಲೀನಾಗಿ ಮುಂದೆ ಅರ್ಥ ಆಗುತ್ತೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಎಕನಾಮಿಕ್ ಸಿಸ್ಟಮ್ ಈಸ್ ಹ್ಯೂಮನ್ ವೆಲ್ಫೇರ್. ಸೊ ಹ್ಯೂಮನ್ದು ಒಂದು ವೆಲ್ಫೇರ್ ಅಂದರೆ ಹ್ಯೂಮನ್ಸ್ಗೆ ಒಳ್ಳೇದು ಮಾಡೋದೇ ಎಕನಾಮಿಕ್ ಸಿಸ್ಟಮ್ದು ಒಂದು ಮೇನ್ ಉದ್ದೇಶ. ದ ಗೌರ್ಮೆಂಟ್ ವರ್ಕ್ಸ್ ಟುವರ್ಡ್ಸ್ ದ ಇಂಪ್ರೂವ್ಮೆಂಟ್ ಆಫ್ ಹ್ಯೂಮನ್ಸ್ ವೆಲ್ಫೇರ್. ಸೊ ಗೌರ್ಮೆಂಟು ಹ್ಯೂಮನ್ಸ್ದು ವೆಲ್ಫೇರ್ಗೋಸ್ಕರ, ಹ್ಯೂಮನ್ಸ್ದು ಉದ್ಧಾರಕ್ಕೋಸ್ಕರ ತುಂಬ ವರ್ಕ್ ಮಾಡ್ತಾ ಇದೆ, ಇಂಪ್ರೂವ್ಮೆಂಟ್ ಮಾಡೋಕ್ಕೆ. ದ ಇಂಪಾರ್ಟೆಂಟ್ ಇಶ್ಯೂ ಅರೈಸಸ್ ಆರ್ ಶುಡ್ ದ ಗೌರ್ಮೆಂಟ್ ಇಂಟರ್ಫಿಯರ್ ಇನ್ ಮ್ಯಾನ್ಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್? ವಾಟ್ ಈಸ್ ದ ರೋಲ್ ಆಫ್ ಗೌರ್ಮೆಂಟ್ ಇನ್ ದ ಎಕನಾಮಿಕ್ ಡೆವಲಪ್ಮೆಂಟ್? ಸೊ ಇದ್ರಲ್ಲಿ ನಮ್ಗೆ ಏನೇನು ಮೇನ್ ಇಶ್ಯೂಸ್ ಅಥವಾ ಕ್ವಶನ್ಸ್ ಬರುತ್ತಂದರೆ, ಗೌರ್ಮೆಂಟು ಹ್ಯೂಮನ್ಸ್ದು ಒಂದು ಪರ್ಸ್ನಲ್ ಜೀವನ ಅಥವಾ ಎಕನಾಮಿಕ್ ಲೈಫ್ದು ಇಂಟರ್ಫಿಯರ್ ಆಗಬೇಕಾ? ಅದರಲ್ಲಿ ಅವರು ಒಂದು ಮೇನ್ ಅವ್ರದ್ದು ಒಂದು ಪಾರ್ಟ್ ಇದೆಯಾ ಎಕನಾಮಿಕ್ ಲೈಫಲ್ಲಿ? ಮತ್ತು ಗೌರ್ಮೆಂಟದು ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಗೌರ್ಮೆಂಟದ್ದು ಏನು ರೋಲು, ಏನು ಅವ್ರದ್ದು ಒಂದು ಕೆಲಸ ಅನ್ನೋದು ಮೇನ್ ಕ್ವಶನ್ಸ್ ಅಥವಾ ಇಶ್ಯೂಸು ರೈಸ್ ಆಗುತ್ತೆ. ಸೊ ಇದ್ರದ್ದೊಂದು ಪರಿಹಾರ ಈ ಒಂದು ಚಾಪ್ಟರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಓಕೆನಾ? Till the end of 19th century, it was the opinion of many economists that the government should not interfere in man's economic activities. ಸೊ 19th century ತನಕ ಅಂದರೆ ಒಂದು 1899 ತನಕ ಅವ್ರಿಗೆ ಜನರಿಗೆ ಏನು ಅನಿಸ್ತಾ ಇತ್ತು ಅಂದರೆ, ಗೌರ್ಮೆಂಟು ಒಂದು ಮನುಷ್ಯರದ್ದು ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ ಒಂದು ನಂಬಿಕೆ ಇತ್ತು. ಅಟ್ ದಟ್ ಟೈಮ್ ದ ಗೌರ್ಮೆಂಟ್ಸ್ ಇನ್ವಾಲ್ವ್ಡ್ ಓನ್ಲಿ ಇನ್ ದ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ದ ನ್ಯಾಷನಲ್ ಸೆಕ್ಯೂರಿಟಿ, ಡಿಸ್ಪೆನ್ಸಿಂಗ್ ಆಫ್ ಜಸ್ಟಿಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್. ಸೊ ಆ ಟೈಮಲ್ಲಿ ಗೌರ್ಮೆಂಟ್ ಏನು ಮಾಡ್ತಾಯಿತ್ತು ಅಂದರೆ, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ನ ಮೇಂಟೈನ್ ಮಾಡೋದು, ಮತ್ತು ನ್ಯಾಯವನ್ನು ಕೊಡೋದು ಜನರಿಗೆ, ಮತ್ತು ಲಾ ಆ್ಯಂಡ್ ಆರ್ಡರ್ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮೇಂಟೈನ್ ಮಾಡೋದು ಅಷ್ಟೇ ಕೆಲಸ ಆಗಿತ್ತು ಗೌರ್ಮೆಂಟದ್ದು. ಓಕೆನಾ? However, with the rise of welfare states in the 20th century, the scope of government's involvement got extended. ಸೊ ವೆಲ್ಫೇರ್ ಸ್ಟೇಟ್ಸ್ ಅನ್ನೋದು ಒಂದು ವೆಲ್ಫೇರ್ ಸ್ಟೇಟ್ಸು ಸ್ಟಾರ್ಟ್ ಆಗುತ್ತೆ. ಓಕೆನಾ? ರೈಸ್ ಆಗುತ್ತೆ 20th ಸೆಂಚುರಿಯಲ್ಲಿ. ಸೊ ಆಗ ಗೌರ್ಮೆಂಟಿಗೆ ಇನ್ನೂ ಸ್ವಲ್ಪ ಅಧಿಕಾರಗಳನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಗೌರ್ಮೆಂಟು ಇದನ್ನು ಮಾಡ್ಬೋದು, ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಇಂಟರ್ಫಿಯರ್ ಆಗ್ಬೋದು ಅಂತ. ದೇ ಕೇಮ್ ಫಾರ್ವರ್ಡ್ ಟು ಪ್ರೊವೈಡ್ ಮೆನಿ ಫೆಸಿಲಿಟೀಸ್ ಲೈಕ್ ಫುಡ್, ಕ್ಲೋತಿಂಗ್, ಶೆಲ್ಟರ್, ಎಜುಕೇಷನ್, ಹೆಲ್ತ್, ಹೈಜೀನ್ ಆ್ಯಂಡ್ ಮೆನಿ ಫೆಸಿಲಿಟೀಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್ ಎಕ್ಸೆಟ್ರಾ. ಓಕೆನಾ? ಟು ದ ಸಿಟಿಸನ್ಸ್. ಸೊ ಆಗ ಗೌರ್ಮೆಂಟು ಏನೇನು ಮಾಡ್ತಂದರೆ, ವಸತಿ, ಬಟ್ಟೆ, ಊಟ ಮತ್ತು ಟ್ರಾನ್ಸ್ಪೋರ್ಟು ಅಂದರೆ ಓಡಾಟ ಮತ್ತು ಕಮ್ಯುನಿಕೇಷನ್ನು, ಸಂಪರ್ಕ, ಸೊ ಆ ಥರದ್ದೆಲ್ಲ ಒಂದು ಫೆಸಿಲಿಟೀಸ್ನ ಜನರಿಗೆ ಕೊಡುತ್ತೆ ಗೌರ್ಮೆಂಟು. As the government began involving itself in the economic activities of people, it began to gain more importance in the process of economic development. ಸೊ ಇದೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದ್ರೇನು? ಇದೆ ಫುಡ್, ಶೆಲ್ಟರ್ ಮತ್ತು ಏನು ಕಮ್ಯುನಿಕೇಷನ್ನು, ಟ್ರಾನ್ಸ್ಪೋರ್ಟು, ಈ ಥರದಕ್ಕೆಲ್ಲ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಕರಿತೀವಿ. ಸೊ ಇದೆಲ್ಲ ಬೇಕೇ ಬೇಕು ಒಂದು ಜೀವನ ನಡೆಯೋಕ್ಕೆ. ಸೊ ಈ ಥರದ್ರಲ್ಲಿ ಗೌರ್ಮೆಂಟು ಸಹಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಇಂಟರ್ಫಿಯರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತು. ಯಾವಾಗ? ವೆಲ್ಫೇರ್ ಸ್ಟೇಟ್ಸು ಸ್ಟಾರ್ಟ್ ಆದ ಕೂಡಲೇ. ಸೊ ಇದರಿಂದ ಗೌರ್ಮೆಂಟದ್ದು ಒಂದು ಅವಿಭಾಜ್ಯ ಅಂಗ ಆಯಿತು ಎಂಥದ್ದು? ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾದು. ಓಕೆನಾ? ಸೊ ಇದೆ ಎಕನಾಮಿಕ್ ಡೆವಲಪ್ಮೆಂಟ್. ಓಕೆನಾ? ಸೊ ಮುಂದೆ ನೋಡೋಣ. ಜನರಲಿ ಇನ್ ಡೆವಲಪಿಂಗ್ ಕಂಟ್ರೀಸ್ ಮೆನಿ ಪ್ರಾಬ್ಲಮ್ಸ್ ಅರೈಸಸ್ ಡ್ಯೂ ಟು ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ, ಅಗ್ರಿಕಲ್ಚರಲ್ ಬ್ಯಾಕ್ವರ್ಡ್ನೆಸ್, ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್ ಎಕ್ಸೆಟ್ರಾ. ಸೊ ನಾವು ನೋಡಿದ್ವಿ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ಸ್ ಎಂಬ ಒಂದು ರೆಮಿಡೀಸ್ ಎಂಬ ಒಂದು ಪಾಠದಲ್ಲಿ ನಾವು ನೋಡಿದ್ವಿ ಏನೇನು ಪ್ರಾಬ್ಲಮ್ಸ್ ಇದೆ ಇಂಡಿಯಾದಲ್ಲಿ ಅಂತ. ಅದರಲ್ಲಿ ಮೇನ್ ಯಾವ್ಯಾವುದು? ಅನ್ಎಂಪ್ಲಾಯ್ಮೆಂಟು, ಪಾವರ್ಟಿ, ಅಗ್ರಿಕಲ್ಚರಲ್ ಬ್ಯಾಕ್ವರ್ಡ್ನೆಸ್ಸು ಎಕ್ಸೆಟ್ರಾ. ಓಕೆನಾ? ಸೊ ಇದರಲ್ಲಿ ಯಾವುದೇ ಒಂದು ಕಂಟ್ರಿನ ಡೆವಲಪ್ ಮಾಡಬೇಕಂತ ಕೂಡಲೇ ಈ ಥರದ ಪ್ರಾಬ್ಲಮ್ಸ್ ಒಂದೇ ಬರುತ್ತೆ. ಗೌರ್ಮೆಂಟ್ mediation becomes inevitable in the solving such problems.
ಗೌರ್ಮೆಂಟು ಒಂದು ಮೇನ್ ಪಾರ್ಟ್ ಆಗುತ್ತೆ ಈ ಒಂದು ಪ್ರಾಬ್ಲಮ್ಸ್ದು ಕ್ರಿಯೇಟ್ ಮಾಡೋಕ್ಕೆ ಅಥವಾ ಸಾಲ್ವ್ ಮಾಡೋಕ್ಕೆ. ಡೆವಲಪಿಂಗ್ ಕಂಟ್ರೀಸ್ ಆಲ್ಸೋ ಲ್ಯಾಕ್ ಬೇಸಿಕ್ ಕಮ್ಯುನಿಟೀಸ್ ಲೈಕ್ ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್, ಎಲೆಕ್ಟ್ರಿಸಿಟಿ, ಎಜುಕೇಷನ್, ಹೆಲ್ತ್ ಎಕ್ಸೆಟ್ರಾ. ಸೊ ಡೆವಲಪಿಂಗ್ ಕಂಟ್ರೀಸು, ಓಕೆನಾ. ಸೊ ಇಂಡಿಯಾನು ಒಂದು ಡೆವಲಪಿಂಗ್ ಕಂಟ್ರಿದು ಒಂದು ಎಕ್ಸಾಂಪಲ್. ಡೆವಲಪ್ ಆಗಿಲ್ಲ ಇನ್ನು ಇಂಡಿಯಾ, ಓಕೆನಾ. ಡೆವಲಪ್ ಆಗ್ತಾ ಇದೆ, ಪ್ರೋಗ್ರೆಸ್ಸಲ್ಲಿದೆ. ಸೊ ಇದರಲ್ಲಿ ಬೇಸಿಕ್ ರಿಕ್ವೈರ್ಮೆಂಟ್ಸು, ಎಮ್ಯುನಿಟೀಸ್ ಅಂದರೆ ರಿಕ್ವೈರ್ಮೆಂಟ್ಸು ಯಾವ್ಯಾವುದು? ಟ್ರಾನ್ಸ್ಪೋರ್ಟು, ಕಮ್ಯುನಿಕೇಷನ್ನು, ಎಲೆಕ್ಟ್ರಿಸಿಟಿ, ಈ ಥರದ್ದೆಲ್ಲ ಇರಲೇಬೇಕು, ಓಕೆನಾ. ಸೊ ಇದೆಲ್ಲ ಇಲ್ಲ ಡೆವಲಪಿಂಗ್ ಕಂಟ್ರೀಸಲ್ಲಿ ಇನ್ನು. ಇದೆಲ್ಲ ತರಬೇಕು ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಒಂದು. ಸೊ ಸಿಟೀಸಲ್ಲಿ ನಾವು ಹೇಳ್ಬೋದು ಇಲ್ಲಿದೆ ತಾನೇ ಎಜುಕೇಷನ್ ಇದೆ, ಎಲೆಕ್ಟ್ರಿಸಿಟಿ ಇದೆ ಅಂತ. ಆದ್ರೂ ಕೆಲವೊಂದು ಹಳ್ಳಿಗಳಲ್ಲಿ, ಮೇನ್ ಆಗಿ ಅಸ್ಸಾಂ ಸೈಡು ಆ ಥರದ ಹಳ್ಳಿಗಳಲ್ಲೆಲ್ಲ ಈ ಥರದ್ದು ಬೇಸಿಕ್ ಫೆಸಿಲಿಟೀಸ್ ಇನ್ನೂ ಇಲ್ಲ, ಓಕೆನಾ. ಸೊ ಈ ಥರದ್ದೆಲ್ಲ ಬೇಕು ಅಂತ ಹೇಳುತ್ತೆ. ದೇರ್ ಗೌರ್ಮೆಂಟ್ ಸ್ಟ್ರೈವ್ ಟುವರ್ಡ್ಸ್ ಎಲಿವೇಟಿಂಗ್ ದಿಸ್ ಪ್ರಾಬ್ಲಮ್ಸ್. ಸೊ ಗೌರ್ಮೆಂಟು ತುಂಬ ಪ್ರಯತ್ನ ಮಾಡ್ತಾ ಇದೆ ಈ ಒಂದು ಪ್ರಾಬ್ಲಮ್ಸ್ನ ತೆಗೆದುಹಾಕಕ್ಕೆ. An economic system is characterized by fluctuations in the national income, production, employment, investment, price, etc. ಸೊ ಎಕನಾಮಿಕ್ ಸಿಸ್ಟಮ್ ಒಂದು ಡೆವಲಪ್ಮೆಂಟ್ ಆಗಬೇಕಂದ್ರೆ ಆಬ್ವಿಯಸ್ಲಿ ನ್ಯಾಷನಲ್ದೊಂದು ಇನ್ಕಮ್, ನ್ಯಾಷನಲ್ ರೆವೆನ್ಯೂ ಎಷ್ಟು ದುಡ್ಡಿದೆ ನೇಷನ್ ಹತ್ರ, ಮತ್ತು ಪ್ರೊಡಕ್ಷನ್ ಎಷ್ಟಾಗತ್ತೆ, ಮತ್ತು ಎಷ್ಟು ಜನರಿಗೆ ಕೆಲಸ ಸಿಕ್ಕಿದೆ, ಮತ್ತು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು ಒಂದು ಡೆವಲಪ್ ಮಾಡುವಾಗ, ಮತ್ತು ಅವ್ರ ಹತ್ರ ಇರೋ ಒಂದು ಕೆಪಾಸಿಟಿ ಎಷ್ಟು, ಪ್ರೈಸ್ ಎಷ್ಟು, ಅದೆಲ್ಲ ತುಂಬ ಗೊತ್ತಿರಬೇಕು ಎಷ್ಟಿದೆ ಅಂತ ನಮಗೂ ಸಿಟಿಸನ್ಸಿಗೆ, ಓಕೆನಾ. ಸಚ್ ಚೇಂಜಸ್ ಆರ್ ಕಾಲ್ಡ್ ಎಕನಾಮಿಕ್ ಫ್ಲಕ್ಚುಯೇಷನ್ಸ್. ಸೊ ಈ ಒಂದು ಚೇಂಜಸ್ಸು, ಸೊ ಡೆವಲಪ್ಮೆಂಟ್ ಆಗುವಾಗ ಈ ಥರ ಒಂದು ರೆವೆನ್ಯೂ ಆಗಿರ್ಬೋದು, ಈ ಥರದ್ದೆಲ್ಲ ಚೇಂಜಸ್ ಆಗೇ ಆಗುತ್ತೆ. ಡೆವಲಪ್ಮೆಂಟಲ್ಲಿ ಹೆಚ್ಚು ಆಗ್ಬೋದು, ಕಮ್ಮಿನೂ ಆಗ್ಬೋದು. ಈ ಥರದಕ್ಕೆಲ್ಲ ಎಕನಾಮಿಕ್ ಫ್ಲಕ್ಚುಯೇಷನ್ಸ್ ಅಂತ ಕರಿತೀವಿ, ಓಕೆನಾ. ವೆನ್ ಆನ್ ಎಕನಾಮಿ ಮೂವ್ಸ್ ಟುವರ್ಡ್ಸ್ ಪ್ರೋಗ್ರೆಸ್ ವಿದೌಟ್ ಎಕ್ಸ್ಟ್ರೀಮ್ ಫ್ಲಕ್ಚುಯೇಷನ್ಸ್ ಇಟ್ ಈಸ್ ಸೆಟ್ ಟು ಹ್ಯಾವ್ ಎಕನಾಮಿಕ್ ಸ್ಟೆಬಿಲಿಟಿ. ಸೊ ಯಾವುದೇ ಒಂದು ಎಕನಾಮಿಕ್ ಪ್ರೋಗ್ರೆಸ್ಸು ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಹೆಚ್ಚಾಗ್ತಾ ಇದೆ, ಆದ್ರೂ ಸಹ ಅವ್ರದ್ದೊಂದು ಎಕನಾಮಿಕ್ ರೆವೆನ್ಯೂ ಎಷ್ಟು ದುಡ್ಡಿದೆ ನೇಷನಿಗೆ ಅದು ಕಮ್ಮಿ ಆಗಿಲ್ಲ, ಹೆಚ್ಚಾಗೇ ಇದೆ, ಇನ್ನೂ ಸ್ಟೇಬಲ್ ಆಗೇ ಇದೆ ಅಂದರೆ ಅದಕ್ಕೆ ಎಕನಾಮಿಕ್ ಸ್ಟೆಬಿಲಿಟಿ ಅಂತ ಕರಿತೀವಿ. Similarly, the income and wealth generated in the country should be distributed as equally as possible to people without discrimination in the name of caste, class, literate or illiterate, urban or rural. So, ಇನ್ಕಮ್ ಆ್ಯಂಡ್ ವೆಲ್ತ್ ಅಂದರೆ ದುಡ್ಡು. ಸೊ ಗೌರ್ಮೆಂಟು ಅವ್ರ ಹತ್ರ ಇರೋ ಒಂದು ದುಡ್ಡು, ಓಕೆನಾ. ಸೊ ಅದನ್ನು ಡೆವಲಪ್ಮೆಂಟ್ ಮಾಡುವಾಗ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟೇಟಿಗೇನೆ, ಯಾವುದೇ ಒಂದು ಪರ್ಟಿಕ್ಯುಲರ್ ರೀಜನಿಗೇನೆ ಎಲ್ಲ ದುಡ್ಡು ಹಾಕೋಕ್ಕಿಲ್ಲ. ಸೊ ಎಲ್ಲ ಸ್ಟೇಟ್ಸಿಗೂ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಲ್ಲೆಲ್ಲಿ ಡೆವಲಪ್ಮೆಂಟ್ ಕಮ್ಮಿ ಇದೆ ಅದು ಸ್ವಲ್ಪ ಹೆಚ್ಚು ಹಾಕಬೇಕು, ಎಲ್ಲೆಲ್ಲಿ ಡೆವಲಪ್ಮೆಂಟ್ ಸ್ವಲ್ಪ ಜಾಸ್ತಿ ಇದೆ ಸೊ ಆನ್ ದ ಬೇಸಿಸ್, ಸೊ ಅದ್ರ ಮೇಲೇ ದುಡ್ಡನ್ನ ಕ್ಲೀನಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಓಕೆನಾ. ಸೊ ಇದರಲ್ಲೂ ಸಹ ಡಿಸ್ಕ್ರಿಮಿನೇಷನ್ ನಡೆಯೋಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಕ್ಲಾಸು, ಇಲ್ಲಿಟ್ರೇಟಾ, ಅರ್ಬನ್ ರೀಜನ, ಇದು ರೂರಲ್ ರೀಜನ್ನ, ಸೊ ಈ ಥರದ್ರ ಮೇಲೆಲ್ಲ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಡಿಸ್ಕ್ರಿಮಿನೇಷನ್ ಮಾಡಿದ್ರೆ ದಿಸ್ ಈಸ್ ಕಾಲ್ಡ್ ಸೋಷಲ್, ಡಿಸ್ಕ್ರಿಮಿನೇಷನ್ ಮಾಡಿಲ್ಲ ಅಂದರೆ ದಿಸ್ ಈಸ್ ಕಾಲ್ಡ್ ಸೋಷಲ್ ಜಸ್ಟಿಸ್. ಸೊ ಇದಕ್ಕೆ ಸೋಷಲ್ ಜಸ್ಟಿಸ್ ಅಂತ ಕರಿತೀವಿ. A government's responsibility is huge since it has to balance both economic stability and social justice with the economic development. ಸೊ ಗೌರ್ಮೆಂಟಿಗೆ ತುಂಬ ದೊಡ್ಡ ಒಂದು ಕೆಲಸ ಆಗತ್ತೆ ಅದು. ಎಕನಾಮಿಕ್ ಜಸ್ಟಿಸ್ನು ಬ್ಯಾಲೆನ್ಸ್ ಮಾಡಬೇಕು, ಎಕನಾಮಿಕ್ ಸ್ಟೆಬಿಲಿಟಿನೂ ಬ್ಯಾಲೆನ್ಸ್ ಮಾಡಬೇಕು. ಇನ್ನೊಂದು ಸತಿ ರಿಕಾಲ್ ಮಾಡಿ, ಎಕನಾಮಿಕ್ ಸ್ಟೆಬಿಲಿಟಿ ಅಂದರೆ ಏನಂತ. ಎಕನಾಮಿಕ್ ಸ್ಟೆಬಿಲಿಟಿ ಅಂದರೆ ಯಾವುದೇ ಒಂದು ನೇಷನ್ನು ಎಕನಾಮಿಕ್ ಪ್ರೋಗ್ರೆಸ್ಸು ಮಾಡ್ತಾ ಇದೆ, ಆದರೆ ಅದರಲ್ಲಿ ಎಕನಾಮಿಕ್ ಒಂದು ಇನ್ಕಮ್ ಇದೆ ನೋಡಿ, ಅದು ಫ್ಲಕ್ಚುಯೇಷನ್ ಆಗ್ತಾ ಇಲ್ಲ, ಎಕನಾಮಿಕ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಎಕನಾಮಿಕ್ ಸ್ಟೆಬಿಲಿಟಿ ಅಂತ ಕರಿತೀವಿ. ಸ್ಟೇಬಲ್ ಎಕನಾಮಿಕ್ ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ತೀವಿ. ಮತ್ತು ಸೋಷಿಯಲ್ ಜಸ್ಟಿಸ್ ಅಂದ್ರೇನು, ಯಾವುದೋ ಒಂದು ರೀಜನ್ಸಿಗೆ ವೆಲ್ತ್ ಅಥವಾ ಇನ್ಕಮ್ನ ಡಿವೈಡ್ ಮಾಡುವಾಗ ಆನ್ ದ ಬೇಸಿಸ್ ಆಫ್ ದ ಕ್ಯಾಸ್ಟ್, ಜೆಂಡರು, ಸೊ ಅದ್ರ ಮೇಲೆಲ್ಲ ಡಿಸ್ಕ್ರಿಮಿನೇಷನ್ ಮಾಡದೇ ಇಲ್ಲದೆ ಇರೋದಕ್ಕೆ ಸೋಷಿಯಲ್ ಜಸ್ಟಿಸ್ ಅಂತ ಕರಿತೀವಿ, ಓಕೆನಾ. ಸೊ ಇವೆರಡನ್ನೂ ಸಹ ಬ್ಯಾಲೆನ್ಸ್ ಮಾಡೋಕ್ಕೆ ಗೌರ್ಮೆಂಟ್ ತುಂಬ ಕಷ್ಟಪಡ್ತಾ ಇದೆ. In the 20th century, governments implemented economic plans to achieve faster economic development. In 1929, Soviet Russia implemented the economic plan and emerged successful in achieving quick economic progress. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೋವಿಯಟ್ ರಷ್ಯಾ ಅಂದರೆ ರಷ್ಯಾದಲ್ಲಿ 1929 ಒಂದು ಎಕನಾಮಿಕ್ ಪ್ಲ್ಯಾನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಸೊ ಆ ಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಇರಲೇಬೇಕು ಯಾವುದೇನು ಕೆಲಸ ಮಾಡುವಾಗ. ಸೊ ನೀವೀಗ ಓದ್ತಾ ಇದ್ದೀರಾ, ಓದೋಕ್ಕೆ ಒಂದು ಪ್ಲ್ಯಾನ್ ಇರಲೇಬೇಕು ತಾನೆ. ಸೊ ಅದೇ ಥರ ಆಗ ಮಾತ್ರ ಪ್ರೋಗ್ರೆಸ್ ಆಗೋದು. ಸೊ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಗುವಾಗ್ಲೂ ಸಹ ಎಕನಾಮಿಕ್ ಪ್ಲ್ಯಾನ್ ಇರಲೇಬೇಕು. ಸೊ ಸೋವಿಯಟ್ ರಷ್ಯಾದಲ್ಲಿ 1929 ಒಂದು ಪ್ಲ್ಯಾನ್ನ ಹಾಕಿ, ಎಕನಾಮಿಕ್ ಪ್ಲ್ಯಾನ್ನ ಹಾಕಿ ತಮ್ಮ ಎಕನಾಮಿಕ್ ಪ್ರೋಗ್ರೆಸ್ನ ಬೇಗ ಸ್ಟಾರ್ಟ್ ಮಾಡಿದ್ರು. ಸೊ ಆಫ್ಟರ್ ವರ್ಲ್ಡ್ ವಾರ್ II, ಗೌರ್ಮೆಂಟ್ಸ್ ಆಫ್ ಮೆನಿ ಕಂಟ್ರೀಸ್ ರಿಸಾರ್ಟೆಡ್ ಟು ಎಕನಾಮಿಕ್ ಪ್ಲಾನಿಂಗ್ ಇನ್ ಆರ್ಡರ್ ಟು ರಿಸಾಲ್ವ್ ದರ್ ಎಕನಾಮಿಕ್ ಪ್ರಾಬ್ಲಮ್ಸ್. ಸೊ ವರ್ಲ್ಡ್ ವಾರ್ II ಆಯಿತು. ಸೊ ಅದರಲ್ಲಿ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ಸ್ ಆಗೇ ಆಗುತ್ತೆ. ಯುದ್ಧ ಬಂದ ಕೂಡ ಪ್ರಾಬ್ಲಮ್ಸ್ ಆಗೇ ಆಗುತ್ತೆ. ಸೊ ಈ ಒಂದು ಎಕನಾಮಿಕ್ ಪ್ರಾಬ್ಲಮ್ಸ್ನ ರಿಸಾಲ್ವ್ ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸು ಸಹ ಎಕನಾಮಿಕಲಿ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಓಕೆನಾ.
ಸೊ ಈ ಒಂದು ಪ್ಲಾನಿಂಗ್ ನಡೆಯುವಾಗ ಇಂಡಿಯಾದಲ್ಲಿ ಯಾವ ಥರ ಪ್ಲಾನ್ ಆಯಿತು ಅಂತ ನೋಡೋಣ. ಪ್ಲಾನಿಂಗ್ ಇನ್ ಇಂಡಿಯಾ. ಪ್ಲಾನಿಂಗ್ ಈಸ್ ಎಸೆನ್ಷಿಯಲ್ ಇನ್ ಎವ್ರಿ ಒನ್ಸ್ ಲೈಫ್. ಸೊ ಪ್ಲಾನಿಂಗ್ ಅನ್ನೋದು ಎಲ್ಲರ ಲೈಫಲ್ಲೂ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. If one has to achieve success in one's personal life, the resources have to be utilized in a planned manner. Isn't that so? If a student desires to acquire knowledge and secure good marks in examination, a student has to utilize their time in the day in a systematic manner. ಸೊ ನಾನು ಹೇಳ್ದಂಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡಿ. ಒಂದು ಸ್ಟೂಡೆಂಟು ಒಳ್ಳೆ ಮಾರ್ಕ್ಸ್ನ ತೊಗೊಳ್ಬೇಕಂದ್ರೆ ಒಂದು ಸ್ಟೂಡೆಂಟ್ ಒಳ್ಳೆ ಮಾರ್ಕ್ಸ್ನ ತೊಗೊಳ್ಬೇಕಂದ್ರೆ ಸೊ ಅದು ಒಂದು ಅವನು ಒಳ್ಳೆ ಒಳ್ಳೆ ಥರದಲ್ಲಿ ಅವನೊಂದು ಟೈಮ್ನ ಯುಟಿಲೈಸ್ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು ಅಂತ. ಸೊ ಅದೇ ಇಲ್ಲಿ ಕೊಟ್ಟಿರೋದು. ಸೊ ಪ್ಲ್ಯಾನಿಂಗ್ ಅನ್ನೋದು ಎಲ್ಲರ ಲೈಫಲ್ಲೂ ತುಂಬ ಇಂಪಾರ್ಟೆಂಟು ಅಂತ ಹೇಳಿದ್ದಾರೆ. ಎವ್ರಿ ಡೇ ದ ನಂಬರ್ ಆಫ್ ಅವರ್ಸ್ ಡಿವೋಟೆಡ್ ಫಾರ್ ಸ್ಟಡಿ, ಪ್ಲೇ, ಸ್ಲೀಪ್ ಆ್ಯಂಡ್ ರೂಟೀನ್ ವರ್ಕ್ಸ್ ಹ್ಯಾಸ್ ಟು ಬಿ ಪ್ಲ್ಯಾನ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್. ಸೊ ಸ್ಟೂಡೆಂಟ್ಸು ಅವ್ನು ಎಷ್ಟು ಟೈಮ್ ಓದಬೇಕು, ಎಷ್ಟು ಟೈಮ್ ಆಟ ಆಡಬೇಕು, ಎಷ್ಟು ಟೈಮ್ ಮಲಗಬೇಕು, ಸೊ ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡಿದಾಗಲೇ ಒಂದು ಪ್ರೋಗ್ರೆಸ್ ಆಗೋಕ್ಕೆ ಸಾಧ್ಯ. Similarly, a country also plans to utilize its resources systematically in the selected fields to achieve progress within a fixed time period. ಸೊ ಒಂದು ಟೈಮ್ ಪೀರಿಯಡಲ್ಲಿ ಇಷ್ಟು ಪ್ರೋಗ್ರೆಸ್ ಆಗಬೇಕು ಅಂತ ಎಕನಾಮಿಕಲಿ. ಸೊ ಅದಕ್ಕೆ ಕಂಟ್ರಿನೂ ಸಹ ಒಂದು ಪ್ಲ್ಯಾನ್ನ ಮಾಡುತ್ತೆ. The conscious and wise process through which the government with certain specific objectives utilizes the country resources in a profitable manner in order to secure maximum satisfaction of its people is called planning. ಸೊ ಇಲ್ಲಿ ಒಂದು ಪ್ಲ್ಯಾನಿಂಗ್ ಅಂದ್ರೆ ಏನಂತ ಒಂದು ದೊಡ್ಡ ಡೆಫಿನೇಷನ್ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ಲ್ಯಾನಿಂಗು ಯಾವುದೇ ಒಂದು ಕೆಲಸ ಮಾಡುವಾಗ ಅದನ್ನ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಅದು ಬೋತ್ ಎಕನಾಮಿಕಲಿನೂ ನಾವು ಬೆನಿಫಿಟ್ ಆಗಬೇಕು ಮತ್ತು ಪೀಪಲ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್, ಪೀಪಲ್ಸಿಗೂ ಜನರಿಗೂ ಸಿಟಿಸನ್ಸಿಗೂ ತೃಪ್ತಿ ಆಗಬೇಕು. ಸೊ ಅದಕ್ಕೆ ಪ್ಲ್ಯಾನಿಂಗ್ ಅಂತ ಕರಿತೀವಿ. ಸೊ ಇದನ್ನೇ ನಾವು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಇಷ್ಟು ದೊಡ್ಡ ಡೆಫಿನೇಷನ್ ಆಗುತ್ತೆ. ದ ಕಾನ್ಷಿಯಸ್ ಆ್ಯಂಡ್ ವೈಸ್ ಪ್ರಾಸೆಸ್ ಥ್ರೂ ವಿಚ್ ದ ಗೌರ್ಮೆಂಟ್ ವಿತ್ ಸರ್ಟನ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ utilizes the country's resources in a profitable manner in order to secure maximum satisfaction for the people is known as planning. ಸೊ ಕಂಟ್ರಿ ಏನು ಮಾಡತ್ತಂದರೆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟಾಗದಷ್ಟು ಜಾಸ್ತಿ ತೃಪ್ತಿನ ಜನರಿಗೆ ಕೊಡಬೇಕು, ಮತ್ತು ಅವ್ರ ಹತ್ರ ಇರೋ ಒಂದು ರಿಸೋರ್ಸಸ್ನ ವೈಸ್ ಅಂದರೆ ತುಂಬ ಕಾನ್ಷಿಯಸ್ ಆಗಿ ವೈಸ್ ಆಗಿ ಬುದ್ಧಿ ಉಪಯೋಗಿಸಿ ಯೂಸ್ ಮಾಡಬೇಕು, ಮತ್ತು ಅವ್ರದ್ದೊಂದು ಎಕನಾಮಿಕಲ್ಲಿ ಅವರು ಗ್ರೋ ಆಗಬೇಕು. ಸೊ ಇದಕ್ಕೆ ಪ್ಲ್ಯಾನಿಂಗ್ ಅಂತ ಕರಿತೀವಿ. ಈ ಥರ ಪ್ಲ್ಯಾನ್ ಮಾಡೋದಕ್ಕೆ ಪ್ಲ್ಯಾನಿಂಗ್ ಅಂತ ಕರಿತೀವಿ. In order to attain the people's welfare, government, keeping the available resources in mind on a priority basis, take various decisions relating to what should be produced. So, ಇಲ್ಲೇನು ಕೇಳಿದಾರಂದ್ರೆ, in order to attend people's welfare, government keeping the value available in mind on the priority basis takes various decisions relating to what to be produced. So, ಯಾವುದೇ ಒಂದು ಜನರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅಥವಾ ಗೌರ್ಮೆಂಟು ತಮ್ಮ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ನು ಮಾಡ್ಕೊಳ್ಬೇಕು ಅಂದರೆ ಸೊ ಅವರು ಸುಮಾರು ಡಿಸಿಷನ್ಸ್ ತಗೊಳ್ಳೇಬೇಕಾಗತ್ತೆ ತಾನೆ. ಹೌ ಮಚ್ ಶುಡ್ ಬಿ ಪ್ರೊಡ್ಯೂಸ್ಡ್ ಆ್ಯಂಡ್ ಆ್ಯಂಡ್ ಹೌ ದ ಪ್ರಾಡಕ್ಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್. ಸೊ ಅದು ಒಂದೇ ಕ್ವಶನ್ ಅಲ್ಲ, ಹೇಗೆ ಪ್ರೊಡ್ಯೂಸ್ ಮಾಡಬೇಕಂತಷ್ಟೇ ಕ್ವಶನ್ ಅಲ್ಲ, ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಹೇಗೆ ಈ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದೆಲ್ಲ ಸುಮಾರು ಕ್ವಶನ್ಸ್ ಬಂದೇ ಬರುತ್ತೆ. ಇನ್ ದಿಸ್ ವೇ ಎಕನಾಮಿಕ್ ಪ್ಲಾನಿಂಗ್ ಬಿಕಮ್ಸ್ ಎ ಸ್ಟ್ರಾಟಜಿ ಟು ಅಚೀವ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಸೊ ಈ ಥರ ಎಕನಾಮಿಕ್ ಡೆವಲಪ್ಮೆಂಟು ಇಡೀ ಕಂಟ್ರಿದು ಒಂದು ಸಮೂಹ ಒಂದು ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಮಾಡುತ್ತೆ ಎಕನಾಮಿಕ್ ಪ್ಲಾನಿಂಗು. ಇದೊಂಥರ ಸ್ಟ್ರಾಟಜಿ ಮಾಡ್ದಂಗೆ, ಓಕೆನಾ. ಸೊ ಇಲ್ಲೊಂದು ಫೋಟೋ ಕೊಟ್ಟಿದ್ದಾರೆ. ಯಾರು ಇವರು ಹೇಳಿ? ಸರ್ ಎಂ ವಿಶ್ವೇಶ್ವರಯ್ಯ. ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಇವರು. ಸೊ ಇವ್ರ ಬಗ್ಗೆ ನೀವು ಕನ್ನಡ ಚಾಪ್ಟರಲ್ಲೂ ತಿಳ್ಕೊಂಡಿರ್ತೀರಾ. ಸೊ ಈ ಪಾಠದಲ್ಲಿ ನಾವು ನೋಡೋಣ, ಓಕೆನಾ. Modern planning of first conceived in India by Bharata Ratna Sir M. Vishweswaraya. In 1934, he published a book titled Planned Economy for India. ಸೊ ಮಾಡರ್ನ್ ಆಗಿ ಒಂದು ಪ್ಲ್ಯಾನ್ ಹೇಗೆ ಮಾಡೋದು ಅನ್ನೋ ಒಂದು ಕಾನ್ಸೆಪ್ಟ್ನ ಫಸ್ಟ್ ತಂದವ್ರು ಯಾರು? ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ, ಓಕೆನಾ. ಸೊ ಭಾರತ ರತ್ನ ಕೊಟ್ಟಿರೋದು ಸೆಂಟ್ರಲ್ ಗೌರ್ಮೆಂಟ್ ಅವರು, ಇಂಡಿಯಾ ವಿಶ್ವೇಶ್ವರಯ್ಯರವರಿಗೆ, ಮತ್ತು ಸರ್ ಎಂಬ ಪದವಿ ಬ್ರಿಟಿಷರು ಕೊಟ್ಟಿರೋದು, ಓಕೆನಾ. ಸೊ ಎಲ್ಲವನ್ನು ಸೇರಿಸಿದ್ರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ. ಇನ್ 1934 ಅಲ್ಲಿ ಇವರೊಂದು ಬುಕ್ನ ಪಬ್ಲಿಷ್ ಮಾಡ್ತಾರೆ. ಏನದು? ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಇನ್ ವಿಚ್ ಹಿ ಸ್ಟ್ರೆಸ್ಡ್ ದ ನೀಡ್ ಆಫ್ ಪ್ಲಾನಿಂಗ್ ಟು ಅಚೀವ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಸೊ ಈ ಒಂದು ಬುಕ್ಕಲ್ಲಿ ಅವರು ಎಕನಾಮಿಕ್ ಪ್ಲಾನಿಂಗು ಎಷ್ಟು ಇಂಪಾರ್ಟೆಂಟು ಇಂಡಿಯಾನ ಡೆವಲಪ್ ಮಾಡೋಕ್ಕೆ ಅಂತ ಅವ್ರು ಕ್ಲೀನಾಗಿ ಬರೆದಿದ್ದಾರೆ. ಹೆನ್ಸ್ ಹಿ ಈಸ್ ರಿಗಾರ್ಡೆಡ್ ಆಸ್ ದ ಫಾದರ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ. ಸೊ ಅದಕ್ಕೆ ಇವ್ರನ್ನ ಫಾದರ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ ಅಂತ ಕರಿತೀವಿ, ಓಕೆನಾ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. After independence, the Indian government formed the National Planning Commission in 1950. ಸೊ
ಇಂಡಿಪೆಂಡೆನ್ಸ್ ಆದಮೇಲೆ ಇಂಡಿಯನ್ ಗೌರ್ಮೆಂಟು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ನ ಸ್ಟಾರ್ಟ್ ಮಾಡ್ತಾರೆ 1950. ದ ಪ್ರೈಮ್ ಮಿನಿಸ್ಟರ್ ಈಸ್ ಇಟ್ಸ್ ಚೇರ್ಮನ್. ಸೊ ಪ್ರೈಮ್ ಮಿನಿಸ್ಟರೇ ಚೇರ್ಮನ್ ಯಾವುದ್ರದ್ದು ನ್ಯಾಷನಲ್ ಪ್ಲಾನಿಂಗ್ ಕಮಿಟಿದು. ಓಕೆನಾ? ಯಾವಾಗ ಫಾರ್ಮ್ ಆಗತ್ತದು? 1950ಯಲ್ಲಿ. ಸೊ 1950ಯಲ್ಲೇ ಕಾನ್ಸ್ಟಿಟ್ಯೂಷನು ಸಹ ಫಾರ್ಮ್ ಆಗಿತ್ತಾನೆ, 1950 26 ಜನವರಿ. ಸೊ ಅದೇ ಒಂದು ವರ್ಷದಲ್ಲಿ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ನು ಸ್ಟಾರ್ಟ್ ಆಗುತ್ತೆ. ಸೊ ಇದ್ರದ್ದು ಪ್ರೈಮ್ ಮಿನಿಸ್ಟರು ಚೇರ್ಮನ್. ಓಕೆನಾ? ಪ್ರೈಮ್ ಮಿನಿಸ್ಟರೇ ಚೇರ್ಮನ್ ಇದಕ್ಕೆ. The main objective of the commission is to precisely estimate the natural and human resources and capital in the country and prepare plans for the effective utilization of these resources. ಸೊ ಇದ್ರದ್ದು ಮೇನ್ ಕೆಲಸ ಏನಂದರೆ ರಿಸೋರ್ಸಸ್ನ ಹೇಗೆ ಯುಟಿಲೈಸ್ ಮಾಡೋದು, ಎಷ್ಟು ಮಟ್ಟಿಗೆ ಯುಟಿಲೈಸ್ ಮಾಡೋದು, ಮತ್ತು ಹೇಗೆ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಇದೇ ಮೇನ್ ಉದ್ದೇಶ. ಓಕೆನಾ? ಈ ಪ್ಲಾನಿಂಗ್ ಕಮಿಟಿದು. ಓಕೆನಾ? ಸೊ ಮುಂದೆ ನೋಡೋಣ. ಸಿನ್ಸ್ ದ ಪ್ಲಾನ್ ಪೀರಿಯಡ್ ಇನ್ ಇಂಡಿಯಾ ಈಸ್ 5 years, ಇಟ್ ಈಸ್ ಕಾಲ್ಡ್ 5-year ಪ್ಲಾನ್. ಸೊ ಈ ಒಂದು ಪ್ಲಾನ್ ಒಂದು ಸತಿ ಮಾಡಿದ್ರೆ 5 ವರ್ಷ ಅದೇ ಪ್ಲಾನ್ ನಡೆಯುತ್ತೆ. 5 ವರ್ಷ ನಡೆದು ಅದು ಎಷ್ಟರ ಮಟ್ಟಿಗೆ ನಮಗೆ ಹೆಲ್ಪ್ ಆಗಿದೆ ಅಂತ ಅವರು ಅನಲೈಸ್ ಮಾಡ್ತಾರೆ. ಓಕೆನಾ? ಸೊ ಇದು 5 ವರ್ಷ ನಡೆಯೋದ್ರಿಂದ ಇದಕ್ಕೆ 5-year ಪ್ಲಾನ್ ಅಂತ ಕರಿತೀವಿ. ಸೊ 5-year ಪ್ಲಾನ್ ಯಾರಿಂದ ಸ್ಟಾರ್ಟ್ ಆಗಿದ್ದು? ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಇನ್ 1950. ಇದರದ್ದು ಚೇರ್ಮನ್ ಯಾರು? ಪ್ರೈಮ್ ಮಿನಿಸ್ಟರ್ ಇದಕ್ಕೆ ಚೇರ್ಮನ್. ಓಕೆನಾ? ಓಕೆ, ಲೆಟ್ ಅಸ್ ಕಂಟಿನ್ಯೂ. ಇನ್ 1952 ದ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ವಾಸ್ ಎಸ್ಟಾಬ್ಲಿಷ್ಡ್. ಸೊ 2 ವರ್ಷ ಆದಮೇಲೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಎಸ್ಟಾಬ್ಲಿಷ್ ಆಗುತ್ತೆ. ದ ಚೀಫ್ ಮಿನಿಸ್ಟರ್ಸ್ ಆಫ್ ಆಲ್ ಸ್ಟೇಟ್ಸ್ ಆರ್ ದ ಮೆಂಬರ್ಸ್ ಆಫ್ ದಿಸ್ ಬೋರ್ಡ್. ಸೊ ಎಲ್ಲ ರಾಜ್ಯಗಳದ್ದು ಒಂದು ಚೀಫ್ ಮಿನಿಸ್ಟರ್ಸ್ ಇದ್ರು ತಾನೆ, ಅವರೆಲ್ಲ ಈ ಒಂದು ಕಮಿಷನ್ದು ಮೆಂಬರ್ಸು. ಇಟ್ ಅಪ್ರೂವ್ಡ್ ದ ಡ್ರಾಫ್ಟ್ ಕಾಪಿ ಆಫ್ ದ 5-year ಪ್ಲಾನ್ ಪ್ರಿಪೇರ್ಡ್ ಬೈ ದ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್. ಸೊ ಇವರು ಡ್ರಾಫ್ಟ್ ಕಾಪಿ ಅಂದರೆ ಏನಂದರೆ ಅದೇ ಹೇಳ್ತಾ ತಾನೆ, ಅನಲೈಸ್ ಮಾಡೋದು, ಎಷ್ಟು ನಮಗೆ ಲಾಭ ಆಯಿತು, ಎಷ್ಟು ನಮಗೆ ನಷ್ಟ ಆಯ್ತು ಅಂತ. ಸೊ ಅದನ್ನು ಇವರು ಅಪ್ರೂವ್ ಮಾಡ್ತಾರೆ. ಓಕೆ, ಸರಿ ಇದೆಯಾ ತಪ್ಪಿದೆಯಾ ಅಂತ ಅಪ್ರೂವ್ ಮಾಡೋದು ಇವ್ರ ಕೆಲಸ. ಇಟ್ ಆಲ್ಸೋ ಅಟೆಂಪ್ಟ್ಸ್ ಫಾರ್ ದ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ಸ್ ಇನ್ ಇಂಡಿಯಾ. ಸೊ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್ ಅಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಜಾಸ್ತಿ ಡೆವಲಪ್ಮೆಂಟ್ ಆಗೋದು, ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಕಮ್ಮಿ ಡೆವಲಪ್ಮೆಂಟ್ ಆಗೋದು. ಸೊ ಆ ಥರದ್ದೆಲ್ಲ ಆಗೋಕ್ಕಿಲ್ಲ ತಾನೆ. ಅದಕ್ಕೆ ಪ್ರತಿ ರೀಜನ್ದು ಚೀಫ್ ಮಿನಿಸ್ಟರ್ಸ್ನ ಕರೆಸಿ ನಿಮ್ಗೆ ಎಷ್ಟು ಡೆವಲಪ್ಮೆಂಟ್ ಆಗ್ತಾಯಿದೆ, ನಿಮ್ಗೆ ಎಷ್ಟು ಡೆವಲಪ್ಮೆಂಟ್ ಆಗ್ತಾಯಿದೆ, ಯಾರ ಮೇಲೆ ನಾವು ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತೆಲ್ಲ ಅವರು ಡಿಸ್ಕಸ್ ಮಾಡ್ತಾರೆ. ಓಕೆನಾ? ಸೊ ಇದರಿಂದ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್ ಆಗುತ್ತೆ. ಓಕೆನಾ? ಸೊ ಈಗ 5-year ಪ್ಲಾನು ಸ್ಟಾರ್ಟ್ ಆಯ್ತು ಅಂತ ನೋಡಿದ್ವಿ. ನ್ಯಾಷನಲ್ ಕಮಿಷನ್ ಆಫ್ ಪ್ಲಾನಿಂಗಿಂದ ಸ್ಟಾರ್ಟ್ ಆಯ್ತು ಅಂತ ನೋಡಿದ್ವಿ 1950ಯಲ್ಲಿ. ಸೊ ಅದ್ರ ಬಗ್ಗೆ ತಿಳಿಯೋಣ. ಇಂಡಿಯಾಸ್ 5-year ಪ್ಲಾನ್ ಕೇಮ್ ಇನ್ ಟು ಎಫೆಕ್ಟ್ ಆನ್ 1st April 1951. ಸೊ 1950ಯಲ್ಲಿ ನ್ಯಾಷನಲ್ ಕಮಿಷನ್ ಆಫ್ ಪ್ಲಾನಿಂಗ್ ಸ್ಟಾರ್ಟ್ ಆಯಿತು. ಸೊ 1951ನಲ್ಲಿ ಫಸ್ಟ್ ಇಂಡಿಯಾಸ್ 5-year ಪ್ಲಾನ್ ಸ್ಟಾರ್ಟ್ ಆಗುತ್ತೆ. ಟಿಲ್ ನೌ 11 5-year ಪ್ಲಾನ್ಸ್ ಹ್ಯಾವ್ ಬಿನ್ ಇಂಪ್ಲಿಮೆಂಟೆಡ್. ಸೊ ಈ ಒಂದು ಪ್ರೆಸೆಂಟ್ ಇಯರ್ ತನಕ 11 5-year ಪ್ಲಾನ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. At present, the 12th 5-year plan is being implemented from 1st April 2012 and it will be completed on 31st March 2017. So, 1st April 2012 ಅಲ್ಲಿ ಇಂಪ್ಲಿಮೆಂಟ್ ಆಯಿತು. 2017 31st ಮಾರ್ಚಲ್ಲಿ ಕಂಪ್ಲೀಟ್ ಆಗುತ್ತೆ. ದ ಸಕ್ಸೆಸಿವ್ ಪ್ಲಾನ್ಸ್ ಹ್ಯಾವ್ ಮೋರ್ ಇನ್ವೆಸ್ಟ್ಮೆಂಟ್ ಔಟ್ಲೇಸ್ ದೆನ್ ದ ಪ್ರೀವಿಯಸ್ ಇಯರ್ ಪ್ಲಾನ್ಸ್. ಸೊ ಈಗ ಹಿಂದಿನ ವರ್ಷಕ್ಕಿಂತ ಮುಂದಿನ ವರ್ಷದ 5-year ಪ್ಲಾನ್ಸು, ಮುಂದಿನ 5-year ಪ್ಲಾನ್ಸು ಇನ್ನೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡೋದು, ಇನ್ನೂ ಹೆಚ್ಚು ಡೆವಲಪ್ಮೆಂಟ್ ಮಾಡೋದಕ್ಕೆ ಏಮ್ ಮಾಡುತ್ತೆ. ಸೊ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ನೋಡ್ಬೋದು ಎಷ್ಟೆಷ್ಟು ಡೆವಲಪ್ಮೆಂಟ್ ಆಯ್ತು ಅಂತ. ಇಲ್ಲಿ ನೀವು ಫಸ್ಟ್ ಪ್ಲಾನಲ್ಲಿ ನೋಡಿದ್ರೆ ಪಬ್ಲಿಕ್ ಕಾಸ್ಟ್ ಎಷ್ಟಾಗಿತ್ತು ಇನ್ ಕ್ರೋರ್ಸ್. ಓಕೆನಾ? ಇದು ಚಿಕ್ಕ ನಂಬರ್ ಅಂದ್ಕೊಂಡ್ಬಿಟ್ಟು ಇನ್ ಕ್ರೋರ್ಸು 1960 crores. ಈಗ 7 years ಆದಮೇಲೆ ಏನಾಯಿತು? 2,22,169 crore ಆಯಿತು. ಸೊ ಇದೇ ಥರ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ಹೇಳ್ಬೋದು ನಾವು. ಹೆಚ್ಚು ಇನ್ವೆಸ್ಟ್ಮೆಂಟ್, ಹೆಚ್ಚು ಪ್ರೋಗ್ರೆಸ್ ಅಂತ ಹೇಳ್ಬೋದು. The government has implemented each 5-year plan with certain specific objectives. ಸೊ ಗೌರ್ಮೆಂಟು ಪ್ರತಿ 5-year ಪ್ಲಾನಲ್ಲಿ ಸೇಮ್ ಏಮ್ನೇ ಇಟ್ಕೊಂಡಿರಲಿಲ್ಲ. ಸೊ ಒಂದು ಪ್ಲಾನಲ್ಲಿ ಒಂದೊಂದು ಆಬ್ಜೆಕ್ಟಿವ್ಸ್. ಓಕೆನಾ? ದೀಸ್ ಆಬ್ಜೆಕ್ಟಿವ್ಸ್ ಸೆಟ್ ದ ಗೋಲ್ ಆಫ್ ದ ರೆಸ್ಪೆಕ್ಟಿವ್ ಪ್ಲಾನ್ಸ್. ಸೊ ಈ ಒಂದು ಆಬ್ಜೆಕ್ಟಿವ್ಸೇ ಈ ಒಂದು ಪ್ಲಾನ್ದು ಮೇನ್ ಉದ್ದೇಶ, ಮೇನ್ ಗೋಲ್, ಮೇನ್ ಏಮ್. ಓಕೆನಾ? ಪಾವರ್ಟಿ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಇನ್ ಇಂಡಿಯಾಸ್ ಎಕನಾಮಿಕ್ ಸಿಸ್ಟಮ್. ಸೊ ಪಾವರ್ಟಿ, ಬಡತನ ತುಂಬ ದೊಡ್ಡ ಪ್ರಾಬ್ಲಮ್ ಇಂಡಿಯಾ ಎಕನಾಮಿಕ್ ಸಿಸ್ಟಮಲ್ಲಿ. Hence, eradication of poverty and improving the standard living is one of the primary objective of India's 5-year plan. ಸೊ ಇಲ್ಲಿ 5-year ಪ್ಲಾನ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಮಾಡ್ಕೊಳ್ಳಿ. 5-year ಪ್ಲಾನ್. ಓಕೆನಾ? ಸೊ ಪವರ್ಟಿನ ಎರಾಡಿಕೇಟ್ ಮಾಡೋದೇ, ತೆಗೆದು ಬಿಸಾಕೋದೆ 5-year ಪ್ಲಾನ್ದು ಮೇನ್ ಉದ್ದೇಶ. ಇನ್ ಆರ್ಡರ್ ಟು ಅಚೀವ್ ದಿಸ್ ಗೋಲ್, ಮೆನಿ ಅದರ್ ಆಬ್ಜೆಕ್ಟಿವ್ಸ್ ಹ್ಯಾಸ್ ಟು ಬಿ ಅಟೈನ್ಡ್ ಆಸ್ ದೇ ಆರ್ ಕಾಂಪ್ಲಿಮೆಂಟರಿ ಆ್ಯಂಡ್ ಕಂಟ್ರಿಬ್ಯೂಟ್ ಟು ದ ಎರಾಡಿಕೇಶನ್ ಆಫ್ ಪಾವರ್ಟಿ ಆ್ಯಂಡ್ ಇಂಪ್ರೂವಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಪವರ್ಟಿನೇ ಒಂದೇ ಏಮ್ ಅಂತ ಇಟ್ಕೊಂಡ್ರೆ ಸಾಧ್ಯ ಆಗಲ್ಲ. ಸೊ ಇದ್ರ ಜೊತೆ ಅದ್ರ ಸಬ್ ಡಿವಿಷನ್ಸ್ ಇರುತ್ತೆ ತಾನೆ. ಸೊ ಇದರಿಂದ
ಪವರ್ಟಿಗೆ ಏನು ಕಾಸಸ್ಸು ಅದರ ಮೇಲೆ ಅವರು ಅನಲೈಸ್ ಮಾಡಿ, ಸೊ ಇದನ್ನು ನಾವು ಫಸ್ಟ್ ಇಂಪ್ರೂವ್ ಮಾಡಿದ್ರೆ ಪವರ್ಟಿ ಆಟೋಮ್ಯಾಟಿಕ್ಕಾಗಿ ಹೋಗುತ್ತೆ. ಸೊ ಅದನ್ನೆಲ್ಲ ಅವರು ಇಂಪ್ರೂವ್ ಮಾಡಿದ್ರು. ಸೊ ಯಾವ ಥರದ್ದು ಇಂಪ್ರೂವ್ ಮಾಡಿದ್ರು ಸ್ವಲ್ಪ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 5 ಪಾಯಿಂಟ್ಸು. ಇದು ಇಂಪಾರ್ಟೆಂಟ್, ಓಕೆನಾ. ಇನ್ಕ್ರೀಸಿಂಗ್ ದ ಪ್ರೊಡಕ್ಷನ್ ಆಫ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಪಾಸಿಬಲ್, ಇನ್ಕ್ರೀಸಿಂಗ್ ದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ ಫಸ್ಟು 2 ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ಕ್ರೀಸಿಂಗ್ ದ ಪ್ರೊಡಕ್ಷನ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಪಾಸಿಬಲ್. ಸೊ ನಾವು ಮೊದಲು ನೋಡಿದ್ವಿ 1 on 5 year ಪ್ಲ್ಯಾನ್ ನಡೀತಾ ಇರುವಾಗಲೇ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ? ಯಾವುದೇ ಒಂದು ಸ್ಪೆಸಿಫಿಕ್ ಪ್ರಾಡಕ್ಟ್ನ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ. ಇನ್ಕ್ರೀಸಿಂಗ್ ದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ ಅನ್ಎಂಪ್ಲಾಯ್ಮೆಂಟೇ ಒಂದು ಪಾವರ್ಟಿಗೆ ಮೇನ್ ಕಾರಣ ತಾನೆ. ಅನ್ಎಂಪ್ಲಾಯ್ಮೆಂಟ್ ಇದ್ದರೆ ಹೇಗೆ ದುಡ್ಡು ಬರುತ್ತೆ? ಅದರಿಂದನೇ ಪಾವರ್ಟಿ ಆಗುತ್ತಾನೆ. ಸೊ ಅದರಿಂದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಎಂಪ್ಲಾಯ್ಮೆಂಟ್ ಮಾಡೋಕ್ಕೆ ಸುಮಾರು ಇಂಡಸ್ಟ್ರೀಸ್ ಆಗಿರ್ಬೋದು, ಕಂಪನೀಸ್ ಆಗಿರ್ಬೋದು, ಅದನ್ನು ಸೆಟಪ್ ಮಾಡಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಜಾಸ್ತಿ ಮಾಡೋದು. ರೆಡ್ಯೂಸಿಂಗ್ ಎಕನಾಮಿಕ್ ಡಿಸ್ಪ್ಯಾರಿಟೀಸ್. ಸೊ ಎಕನಾಮಿಯಲ್ಲಿ ಡಿಸ್ಪ್ಯಾರಿಟೀಸ್ ಅಂದರೆ ಪಾರ್ಶಿಲಿಟಿ ಮಾಡೋದು, ಸೊ ಡಿಸ್ಕ್ರಿಮಿನೇಷನ್ ಮಾಡೋದು, ಆ ಥರದ್ದೆಲ್ಲ ಕಮ್ಮಿ ಮಾಡೋದು. ಎನ್ಶೂರಿಂಗ್ ಎಕನಾಮಿಕ್ ಸ್ಟೆಬಿಲಿಟಿ. ಎಕನಾಮಿಕ್ ಸ್ಟೆಬಿಲಿಟಿ ಅಂದ್ರೇನು? ಸೊ ಯಾವುದೋ ಒಂದು ರಾಜ್ಯ ಅಥವಾ ದೇಶ ಎಕನಾಮಿಕ್ ಪ್ರೋಗ್ರೆಸ್ನ ತಗೊಳ್ತಾ ಇದೆ, ಆದ್ರೂ ಅದ್ರದ್ದೊಂದು ಎಕನಾಮಿಕ್ ರೆವೆನ್ಯೂ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇಲ್ಲ, ಅದಕ್ಕೆ ಎಕನಾಮಿಕ್ ಸ್ಟೆಬಿಲಿಟಿ ಅಂತ ಕರಿತೀವಿ. ಮಾಡರ್ನೈಸಿಂಗ್ ದ ಎಕನಾಮಿ. ಸೊ ಎಕನಾಮಿನ ಮಾಡರ್ನೈಸ್ ಮಾಡೋದು. ಸೊ ಮಾಡರ್ನೈಸ್ ಮಾಡ್ತಾ ಇದ್ದಂಗೆ ಈಗ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಒನ್ ಆಫ್ ದ ಮೇಜರ್ ಥಿಂಗ್ಸ್ ಫಾರ್ ಒಂದು ನೇಷನ್ಸ್ದು ಪ್ರೋಗ್ರೆಸ್ಸು. ಸೊ ಇದನ್ನು ಹೇಗೆ ಹೇಳ್ಬೋದು ಅಂದರೆ, ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಎಲ್ಲ ಹ್ಯೂಮನ್ ಬೀಂಗ್ಸ್ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಸೊ ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಇದ್ದೇ ಇರುತ್ತೆ. ಸೊ ಆ ಥರ. ಸೊ ಈಗ ಯಾವುದೇ ಒಂದು ಕಂಟ್ರಿಯಲ್ಲಿ ಮಾಡರ್ನೈಸೇ ಆಗಿಲ್ಲ ಅಂದ್ಕೊಳ್ಳಿ, ಅಲ್ಲಿ ಒಂದು ಸೆಲ್ ಫೋನ್ ಅನ್ನೋದೇ ಇಂಟ್ರೊಡ್ಯೂಸ್ ಆಗಿಲ್ಲ ಅಂದ್ಕೊಳ್ಳಿ. ಸೊ ಆಗ ಹೇಗೆ ಆ ಕಂಟ್ರಿ ಡೆವಲಪ್ ಆಗೋಕ್ಕಾಗತ್ತೆ? ಸೊ ಮಾಡರ್ನೈಸಿಂಗ್ ದ ಎಕಾನಮಿ ಅಂದರೆ ಇದೆ. ಸೊ ಯಾವುದೇ ಒಂದು ಕಂಟ್ರೀಸು ಏನೋ ಒಂದು ಹೊಸತ್ತು ಅಂತಂದರೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು. ಸೊ ಅದರಿಂದ ಎಕಾನಮಿ ಮಾಡರ್ನೈಸ್ ಆಗುತ್ತೆ, ಓಕೆನಾ. ಸೊ ಈ ಥರ 5 years ಪ್ಲಾನ್ಸ್ದು ಮೇನ್ ಆಬ್ಜೆಕ್ಟಿವ್ಸ್ ಆಗಿತ್ತು. ಸೊ ಇದರಿಂದ ಮಾಡಿದ್ರು, ಅವ್ರು ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಅದರಿಂದ ಏನೇನು ಅಚೀವ್ಮೆಂಟ್ಸ್ ಆಯ್ತು ಅಂತಲೂ ನೋಡೋಣ. 60 years ಹ್ಯಾವ್ ಪಾಸ್ ಸಿನ್ಸ್ 5 year ಪ್ಲಾನ್ಸ್ ವೇರ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಸೊ 60 ವರ್ಷ ಆಯಿತು 5 year ಪ್ಲಾನ್ಸ್ ಇಂಪ್ಲಿಮೆಂಟ್ ಮಾಡಿ. 11th 5 year ಪ್ಲಾನ್ಸ್ ಹ್ಯಾವ್ ಬಿನ್ ಇಂಪ್ಲಿಮೆಂಟೆಡ್. ಸೊ 11 5 year ಪ್ಲಾನ್ಸ್ ಇಂಪ್ಲಿಮೆಂಟ್ ಆಯ್ತು ಅಂತ ನಾವು ಮೊದಲೇ ನೋಡಿದ್ವಿ. ವಾಟ್ ಆರ್ ದ ಸಕ್ಸಸ್ ಆ್ಯಂಡ್ ಫೇಲಿಯರ್ಸ್ ಆಫ್ ದಿಸ್ 5 year ಪ್ಲಾನ್ಸ್. ಸೊ ಇದರಿಂದ ಪಾಸಿಟಿವ್ಸ್ ಆದವು, ನೆಗೆಟಿವ್ಸ್ ಆದವು, ಯಾವ್ಯಾವುದನ್ನು ನೋಡೋಣ. ಫಸ್ಟ್ ಲೆಟಸ್ ಲುಕ್ ಅಟ್ ದ ಗ್ರೋತ್ ಆಫ್ ದ ನ್ಯಾಷನಲ್ ಇನ್ಕಮ್. ಸೊ ಫಸ್ಟ್ ನಾವು ನ್ಯಾಷನಲ್ ಇನ್ಕಮ್ದು ಗ್ರೋತ್ ಬಗ್ಗೆ ನೋಡೋಣ. In the initial 20-year period of planning, our national income has grew at an average rate of 3.5% per annum, whereas in the next 20-year period, it grew at an average rate of 5%. So, ಇಲ್ಲಿ ನಾವು ಏನು ನೋಡ್ಬೋದು ಅಂದರೆ 20 years ಪ್ಲ್ಯಾನಿಂಗಲ್ಲಿ ನಾವು ಫಸ್ಟ್ 1 ವರ್ಷದಲ್ಲಿ ನಾವು 3.5% ಹೆಚ್ಚು ಇನ್ಕಮ್ನ ಗಳಿಸ್ತೀವಿ, ನ್ಯಾಷನಲ್ ಇನ್ಕಮ್ಮು. ನೆಕ್ಸ್ಟ್ 20 yearsಲ್ಲಿ ನಾವೇನು ನೋಡಿದ್ವಿ ಅಂದರೆ 5% ಎಕ್ಸ್ಟ್ರಾ ಆಯಿತು ಪ್ರತಿ ವರ್ಷವೂ, ಓಕೆನಾ. ಸೊ ಇದ್ರಲ್ಲಿ ನಾವೇನು ನೋಡ್ಬೋದು ಅಂದರೆ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಯಿತು 5 year ಪ್ಲ್ಯಾನ್ ಹಾಕಾದ್ಮೇಲೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ಫ್ರಮ್ 1991 to 2000, the annual growth was 5.6%, whereas 2001 to 2010 the growth was 7.3%. ಸೊ ಇದರಲ್ಲಿ ನೀವು ಹೇಳ್ಬೋದು ಈ ಒಂದು 10 yearsಲ್ಲಿ 5.6 ಆಗಿತ್ತು, ನೆಕ್ಸ್ಟ್ 10 yearsಲ್ಲಿ 7.3 ಆಯಿತು. ಇದರಲ್ಲಿ ಗ್ರೋತ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ನಮಗೆ. This means that over the years, the rate of growth of the national income has increased gradually. So, national income rate of growth increase ಆಗ್ತಾ ಇದೆ. The period between 2001 and 2010 per capita income has grown at an average rate of 5.6% per annum. So, 5.6% increase ಆಗಿಬಿಟ್ಟಿದೆ ಒಂದು ವರ್ಷ. ಪರ್ ಆ್ಯನಮ್ ಅಂದರೆ 1 ವರ್ಷ ಅಂತ ಅಂದ್ಕೊಳ್ಳಿ, ಆ್ಯನಮ್ ಅಂದರೆ ಒನ್ ಇಯರ್ ಅಂತ, ಓಕೆನಾ. ಸೊ 1 ವರ್ಷದಲ್ಲಿ 5.6% ಎಕ್ಸ್ಟ್ರಾ ಆಗಿಬಿಟ್ಟಿದೆ, ಓಕೆನಾ, ಗ್ರೋತು. ಸೊ ಇದರಿಂದ ನ್ಯಾಷನಲ್ ಗ್ರೋತ್ ಹೆಚ್ಚಾಯಿತು ಅಂತ ಹೇಳ್ಬೋದು. ಇನ್ ದ ಡೆವಲಪ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್ ದೇರ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಲ್ ದ 3 sectors ಆಫ್ ಎಕನಾಮಿ. ಸೊ ಈ ಒಂದು ನ್ಯಾಷನಲ್ ಇನ್ಕಮ್ ಗ್ರೋತ್ ಆಗೋಕ್ಕೆ ಒಂದು 3 sectors ಆಫ್ ದ ಎಕನಾಮಿದು ಕಾಂಟ್ರಿಬ್ಯೂಷನ್ ಇದೆ. ಏನದು 3 sectors ಅಂತ ನೋಡೋಣ. ದಟ್ ಈಸ್ ಅಗ್ರಿಕಲ್ಚರ್, ಇಂಡಸ್ಟ್ರಿ ಆ್ಯಂಡ್ ಸರ್ವಿಸಸ್. ಸೊ ಅಗ್ರಿಕಲ್ಚರ್ ಇಂಪಾರ್ಟೆಂಟು ಒಂದು ಎಕಾನಮಿಯಲ್ಲಿ, ಊಟ ಇಲ್ಲದೆ ಬದುಕೋಕ್ಕಾಗಲ್ಲ. ಇಂಡಸ್ಟ್ರಿನೂ ತುಂಬ ಇಂಪಾರ್ಟೆಂಟು ಈಗಿನ ಕಾಲದಲ್ಲಿ. ಸೊ ಇಂಡಸ್ಟ್ರೀಸಿಂದ ಎಲ್ಲವೂ ಆಗುತ್ತೆ, ಬೇಸಿಕ್ ನೆಸೆಸಿಟೀಸ್ ಬರುತ್ತೆ, ಸೋಪ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಏನಾದರೂ ಬರುತ್ತೆ. ಸರ್ವಿಸಸ್ಸು, ಸೊ ಸೋಪು ಬಟ್ಟೆ ನಮ್ಮ ಹತ್ರ ಹೇಗೆ ಬರುತ್ತೆ? ಸರ್ವಿಸಸ್ ಅಂದರೆ ಟ್ರೇಡರ್ಸು. ಸೊ ಈ ಒಂದು 3 ಮೇನ್ ಸೆಕ್ಟರ್ಸ್ ಆಫ್ ದ ಎಕಾನಮಿ ತುಂಬ ಇಂಪಾರ್ಟೆಂಟು, ಮತ್ತು ಆ 3 ಸೆಕ್ಟರ್ಸು ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ನ್ಯಾಷನಲ್ ಇನ್ಕಮಿಗೆ. ಇನ್ ದ ಇನಿಷಿಯಲ್ ಪೀರಿಯಡ್ ಆಫ್ ದ ಪ್ಲಾನ್, ದ ಅಗ್ರಿಕಲ್ಚರಲ್ ಸೆಕ್ಟರ್ ಕಾಂಟ್ರಿಬ್ಯೂಟೆಡ್ ಮೋರ್ ದೆನ್ 50% ಆಫ್ ದ ನ್ಯಾಷನಲ್ ಇನ್ಕಮ್.
ಸೊ ಅಗ್ರಿಕಲ್ಚರಲ್ ಸೆಕ್ಟರು ನಾವು ತುಂಬ ಬಡವರು ಅಂತ ತಿಳ್ಕೊಂಡಿರ್ತೀವಿ ಮೈಂಡಲ್ಲಿ. ಆದರೆ ನ್ಯಾಷನಲ್ ಇನ್ಕಮ್ದು 50% ಫುಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ಅಗ್ರಿಕಲ್ಚರಲ್ ಸೆಕ್ಟರ್. ಹವೆವರ್ ದ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಸೆಕ್ಟರ್ ಹ್ಯಾಸ್ ರೆಡ್ಯೂಸ್ ಡ್ರಾಸ್ಟಿಕಲಿ ನೌ ಆಸ್ 12%. ಸೊ ಈ ಒಂದು ಅಗ್ರಿಕಲ್ಚರಲ್ ಸೆಕ್ಟರ್ ಕಮ್ಮಿ ಆಗ್ತಾ ಇದೆ, ಅದೊಂದು ಡಿಸಡ್ವಾಂಟೇಜ್ ಅನ್ಬೋದು. 12% ಆಗಿಬಿಟ್ಟಿದೆ. ಓಕೆನಾ. At present, the major contribution to the national income has been in the form of service sector in 59%. ಸೊ ಮೊದಲು 50% ಇತ್ತು, ಅಗ್ರಿಕಲ್ಚರಲ್ ಸೆಕ್ಟರ್ ಟಾಪಲ್ಲಿ ಇತ್ತು. ಆದರೆ ಈಗ ಸರ್ವಿಸ್ ಸೆಕ್ಟರ್ ಟಾಪಲ್ಲಿದೆ. ಓಕೆನಾ, 59% ಅಲ್ಲಿ. The self-sufficiency has been achieved in the production of food grains. The production has increased 5 times during the plan period and reached to 257.4 million tons in 2011 to 12. ಸೊ ಫುಡ್ ಗ್ರೇನ್ಸ್ ಪ್ರೊಡಕ್ಷನಲ್ಲಿ ಡ್ರಾಸ್ಟಿಕಲಿ ರೆಡ್ಯೂಸ್ ಆಯ್ತು ಅಂತ ನೋಡಿದ್ವಿ. ಸೊ ಇದರಿಂದ ಸೆಲ್ಫ್ ಸಫಿಷಿಯನ್ಸಿ ಕಮ್ಮಿ ಆಗ್ತಾ ಇದೆ. ಮತ್ತು ಮತ್ತು ಈಗ 5 ಇಯರ್ ಪ್ಲ್ಯಾನ್ ಹಾಕಾದ್ಮೇಲೆ 2011ಇಂದ 2012 ತನಕ 257.4 ಮಿಲಿಯನ್ ಟನ್ಸು ಹೆಚ್ಚಾಗಿಬಿಟ್ಟಿದೆ, 5 ಟೈಮ್ಸ್ ಹೆಚ್ಚಾಗಿದೆ. ಓಕೆನಾ. Employment opportunities have increased with the expansion of the industry and service sector. ಸೊ ನಮ್ಗೆ ಗೊತ್ತು 5 ಇಯರ್ ಪ್ಲಾನಿಂಗ್ದು ಮೇನ್ ಆಬ್ಜೆಕ್ಟಿವ್ ಏನು, ರಿಮೂವಿಂಗ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಎನ್ಕರೇಜಿಂಗ್ ಎಂಪ್ಲಾಯ್ಮೆಂಟ್. ಸೊ ಇದರಿಂದ ಇಂಡಸ್ಟ್ರಿ ಆ್ಯಂಡ್ ಸರ್ವಿಸ್ ಸೆಕ್ಟರಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ. ಅಟೆಂಪ್ಟ್ಸ್ ಹ್ಯಾವ್ ಬೀನ್ ಮೇಡ್ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದ ರೂರಲ್ ಪೀಪಲ್ ಥ್ರೂ ಪವರ್ಟಿ ಎಲಿವೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ಸ್. ಸೊ ರೂರಲ್ ಜನರಿಗೆ, ತುಂಬ ಬಡವರಾಗಿರುವಂಥ ಜನರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಸುಮಾರು ಪ್ರೋಗ್ರಾಮ್ಸ್ ಮತ್ತು ಆ್ಯಕ್ಟ್ಸ್ನ ಜಾರಿಗೆ ತರ್ತಾ ಇದ್ದಾರೆ. ಓಕೆನಾ. ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಜಾಬ್ ಆಸ್ಪಿರೆಂಟ್ಸ್ ಡ್ಯೂರಿಂಗ್ 2007 to 12 8.44 crore. ದ ನಂಬರ್ ಆಫ್ ಜಾಬ್ಸ್ ಕ್ರಿಯೇಟೆಡ್ ಇನ್ ದ ಪೀರಿಯಡ್ 2007 to 2012 5.3 crore. ಓಕೆನಾ. ದ ನಂಬರ್ ಆಫ್ ಅನ್ಎಂಪ್ಲಾಯ್ಡ್ ಅಟ್ ದ ಎಂಡ್ ಆಫ್ 2012 3.1 crore. ಸೊ ನಾವು ಎಲ್ಲಿ ನೋಡ್ಬೋದು ಅಂದರೆ ಜಾಬ್ ಆಸ್ಪಿರೆಂಟ್ಸ್ ಅಂದರೆ ಅವ್ರಿಗೆ ಜಾಬ್ ಬೇಕು ಅಂತ ಟ್ರೈ ಮಾಡ್ತಾ ಇರೋದು ಅಂಥವ್ರು 8.4 crore ಇದ್ರು. ಸೊ ಆ ಒಂದು ಟೈಮ್ ಪೀರಿಯಡಲ್ಲೇ 5.3 crores ಜನರಿಗೆ ಜಾಬ್ ಸಿಕ್ಬಿಟ್ಟಿದೆ. ಮತ್ತು ಅನ್ಎಂಪ್ಲಾಯ್ಡ್ ಜನ 3.1 crore ಆಗಿದ್ದಾರೆ. ಸೊ ಪರವಾಗಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ. ಓಕೆನಾ. Immense progress has been recorded in the field of science and technology. Modern technology is being used in agriculture, industry and service sector. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ತುಂಬ ಜಾಸ್ತಿ ಪ್ರಗತಿ ಆಗ್ತಾ ಇದೆ, ಪ್ರೋಗ್ರೆಸ್ ಆಗ್ತಾ ಇದೆ. ಸೊ ಟೆಕ್ನಾಲಜಿನ ಅಗ್ರಿಕಲ್ಚರ್ ಗೊತ್ತು ತಾನೇ ನಿಮಗೆ. ಈಗ ಉಳುಮೆ ಮಾಡೋದು ಮಷಿನ್ಸೇ ಆಗಿಬಿಟ್ಟಿದೆ. ಟ್ರ್ಯಾಕ್ಟರ್ಸು ಅದು ಕಾಮನ್ ಆಗಿತ್ತು ಮೊದಲು, ಆದರೆ ಉಳುಮೆ ಮಾಡೋದ್ರಿಂದ ಹಿಡಿದು ಭತ್ತ ರಾಗಿನ ಕಲೆಕ್ಟ್ ಮಾಡೋದು, ತೊಳೆಯೋದು, ಪಾಲಿಷ್ ಮಾಡೋದು ಎಲ್ಲವೂ ಮಷಿನರಿನೇ ಆಗಿಬಿಟ್ಟಿದೆ ಈಗ. ಓಕೆನಾ. ಸೊ ಇದರಿಂದ ಪ್ರಗತಿ ಜಾಸ್ತಿ ಆಗ್ತಾಯಿದೆ, ಜಾಸ್ತಿ ಅಮೌಂಟ್ ಆಫ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸರ್ವಿಸ್ ಆಫ್ ಅವರ್ ಇಂಜಿನಿಯರ್ಸ್ ಆರ್ ಬೀಂಗ್ ಎಕ್ಸ್ಪೋರ್ಟೆಡ್ ಟು ಫಾರಿನ್ ಕಂಟ್ರೀಸ್. ಸೊ ಈ ಒಂದು ಇಂಜಿನಿಯರ್ಸು ಕ್ರಿಯೇಟ್ ಮಾಡಿರುವಂಥ ಮಷಿನರೀಸು ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಿ ಆನಂತರ ಫಾರಿನ್ ಕಂಟ್ರೀಸಿಗೆ ಎಕ್ಸ್ಪೋರ್ಟು ಆಗ್ತಾಯಿದೆ. ಸೊ ಇದರಿಂದನೂ ಸಹ ನ್ಯಾಷನಲ್ ಇನ್ಕಮ್ ಹೆಚ್ಚಾಗ್ತಾಯಿದೆ ಮತ್ತು ನಮ್ಮದೊಂದು ಸ್ಟೇಟಸ್ಸು ಹೆಚ್ಚಾಗ್ತಾಯಿದೆ ವರ್ಲ್ಡಲ್ಲಿ. ದ ಎಕ್ಸ್ಪೋರ್ಟ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಟು ಅ ಗ್ರೇಟರ್ ಎಕ್ಸ್ಟೆಂಟ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಮತ್ತು ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡೋದು ಹೆಚ್ಚಾಗ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಡ್ಯೂರಿಂಗ್ ದ ಪೋಸ್ಟ್ ಎಕನಾಮಿಕ್ ರಿಫಾರ್ಮ್ ಪೀರಿಯಡ್ ದೇರ್ ಇಸ್ ಅ ಡ್ರಾಸ್ಟಿಕ್ ಇನ್ಕ್ರೀಸ್ ಇನ್ ಇನ್ಇಕ್ವಾಲಿಟಿ ಆಫ್ ಇನ್ಕಮ್ ಆ್ಯಂಡ್ ಆಸ್ ಮೆನಿ ಡಿಸ್ಅಡ್ವಾಂಟೇಜ್ ಸೆಕ್ಟರ್ಸ್ ಆರ್ ಲೆಫ್ಟ್ ಔಟ್ ಆಫ್ ಗ್ರೋತ್ ಪ್ರಾಸೆಸ್. ಸೊ ನಾವು ಹಿಂದಿನ ಚಾಪ್ಟರ್ಸಲ್ಲಿ ನೋಡಿದ್ದೀವಿ, ಸೋಷಿಯಾಲಜಿ ಚಾಪ್ಟರ್ಸಲ್ಲಿ. ಅಲ್ಲಿ ಪೇಡ್ ಆ್ಯಂಡ್ ಅನ್ಪೇಯ್ಡ್ ವರ್ಕ್, ಆರ್ಗನೈಸ್ಡ್ ವರ್ಕರ್ಸಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗಿತ್ತು ಅಂತ ನೋಡಿದ್ವಿ. ಸೊ ಇದರಿಂದನೂ ಸಹ ಪ್ರಾಬ್ಲಮ್ಸು ಸ್ಟಾರ್ಟ್ ಆಯಿತು. ಈಗ 5 ಇಯರ್ ಪ್ಲಾನ್ಸ್ ಮಾಡಿದ್ರೂ ಸಹ ಕೆಲವೊಂದು ಪ್ರಾಬ್ಲಮ್ಸು ಕೆಲವೊಂದು ಏರಿಯಾಸಲ್ಲಿ ಆಗ್ತಾನೆ ಇದೆ. ಹೆನ್ಸ್ ಇನ್ ಆರ್ಡರ್ ಟು ಇನ್ಕ್ಲೂಡ್ ಎವ್ರಿ ಒನ್ ಇನ್ ದ ಪ್ರಾಸೆಸ್ ಆಫ್ ಗ್ರೋತ್, ಇನ್ಕ್ಲೂಸಿವ್ ಗ್ರೋತ್ ಹ್ಯಾಸ್ ಬಿಕಮ್ ದ ಪ್ರಯಾರಿಟಿ ಆಫ್ 11th and 12th ಇಯರ್ ಆಫ್ ಪ್ಲಾನ್ಸ್. ಸೊ ಹಲವಾರು ಜನ 5 ಇಯರ್ ಪ್ಲಾನಲ್ಲಿ ತುಂಬ ಚೆನ್ನಾಗಿ ಪಾಲ್ಗೊಂಡಿದ್ದಾರೆ. ಆದರೆ ಕೆಲವೊಂದು ಸೆಕ್ಟರ್ಸ್ ಜನ ಪಾಲ್ಗೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅವ್ರಿಗೆ ಪಾಲ್ಗೊಳ್ಳೋಕೆ ಮನಸ್ಸಿದ್ರೂ ಅವ್ರಿಗೆ ಆಪರ್ಚುನಿಟಿ ಸಿಗ್ತಾಯಿಲ್ಲ. ಸೊ ಅವ್ರಿಗೂ ಒಂದು ಆಪರ್ಚುನಿಟಿ ಕೊಡೋಕ್ಕೆ 11th ಮತ್ತು 12th ಅಂದರೆ ಈಗ ಪ್ರೆಸೆಂಟ್ 5 ಇಯರ್ ಪ್ಲಾನ್ಸು ತುಂಬ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಲಾಟ್ ಆಫ್ ಇಂಪ್ರೂವ್ಮೆಂಟ್ ಕ್ಯಾನ್ ಬಿ ಸೀನ್ ವಿತ್ ದ ರೆಸ್ಪೆಕ್ಟ್ ಟು ಅದರ್ ಪ್ಯಾರಾಮೀಟರ್ಸ್ ಆಫ್ ಡೆವಲಪ್ಮೆಂಟ್. ಸೊ ಈಗ ಬರೀ ಅಗ್ರಿಕಲ್ಚರು ಮತ್ತು ಇಂಡಸ್ಟ್ರೀಸ್ ಮಾತ್ರ ನೋಡಿದ್ವಿ. ಸೊ ಅಷ್ಟೇ ಅಲ್ಲ, ಸುಮಾರು ಬೇರೆ ಒಂದು ಸೆಕ್ಟರ್ಸಲ್ಲೂ ಸಹ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ. ಓಕೆನಾ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಂಡ್ ಲಿಟ್ರಸಿ ರೇಟ್ ಆಫ್ ಪೀಪಲ್ ಹ್ಯಾವ್ ಇಂಪ್ರೂವ್ಡ್. ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಒಂದು ಬದುಕೋ ಒಂದು ರೇಷಿಯೋ. ಓಕೆನಾ. ಸೊ ಮಾರ್ಟಲಿಟಿ ರೇಟ್ ಕಮ್ಮಿ ಆಯಿತು, ಮತ್ತು ಬರ್ತ್ ರೇಟ್ ಎಲ್ಲ ಹೆಚ್ಚಾಯಿತು, ಮತ್ತು ಲಿಟ್ರಸಿ ರೇಟ್ ತುಂಬ ಇಂಪಾರ್ಟೆಂಟು. ಸೊ ಎಜುಕೇಟೆಡ್ ಪೀಪಲ್ ಜಾಸ್ತಿ ಆದರು. ಓಕೆನಾ.
ಇಂಡಿಯಾದಲ್ಲಿ. ಸೊ ಇದಾದಮೇಲೆ ಏನು ಕೊಟ್ಟಿದ್ದಾರೆ, ರೇಟ್ ಆಫ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ಆ್ಯಂಡ್ ಪೋಸ್ಟ್ ನ್ಯಾಟಲ್ ಮಾರ್ಟಾಲಿಟಿ ಹ್ಯಾಸ್ ರೆಡ್ಯೂಸ್. ಮಾರ್ಟಾಲಿಟಿ ರೇಟ್ ಅಂದರೆ ತೀರೋಗೋ ರೇಟ್, ಓಕೆನಾ. ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂದರೆ ಹುಟ್ಟಿದ ಕೂಡಲೇ ತೀರೋಗ್ತಾರೆ ಕೆಲವೊಂದು ಮಕ್ಕಳು, ಆ ಥರದ್ದು ರೇಟ್ಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಬರ್ತ್ ಆ್ಯಂಡ್ ಡೆತ್ ರೇಟ್ ಹ್ಯಾವ್ ರೆಡ್ಯೂಸ್ಡ್. ಸೊ ಬರ್ತ್ ಆ್ಯಂಡ್ ಡೆತ್ ರೇಟು ರೆಡ್ಯೂಸ್ ಆಗಿದೆ. ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇಸ್ ಆಲ್ಸೋ ಡಿಕ್ರೀಸಿಂಗ್. ಪಾಪ್ಯುಲೇಷನ್ ಜಾಸ್ತಿ ಆಗೋದು ಒನ್ ಆಫ್ ದ ಪ್ರಾಬ್ಲಮ್ಸೇ ನೇಷನಿಗೆ, ಓಕೆನಾ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದ್ದಂಗೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದ್ದಂಗೆ ಪಾವರ್ಟಿ ಜಾಸ್ತಿ ಆಗುತ್ತೆ. ಸೊ ಅದಲ್ಲೇ ಇಂಟರ್ಲಿಂಕ್ಡ್, ಓಕೆನಾ. ಸೊ ಓವರ್ ಪಾಪ್ಯುಲೇಷನ್ನು ಸಹ ಕಮ್ಮಿ ಆಗ್ತಾ ಇದೆ ಇಂಡಿಯಾದಲ್ಲಿ. The 5-year plans failed to create an adequate jobs to all the job aspirants in the country. ಸೊ ನಾವು ಇಷ್ಟೋ ತನಕ ಏನೇನು ಪಾಸಿಟಿವ್ಸ್, ಅದು ಏನೇನು ಅಚೀವ್ಮೆಂಟ್ಸ್ ಅನ್ನು ನೋಡಿದ್ವಿ. ಈಗ ಫೇಲಿಯರು ತುಂಬ ಚಿಕ್ಕ ಫೇಲಿಯರು ಆದ್ರೂ ಅದು ಪ್ರಾಬ್ಲಮ್ ಆಗ್ಬೋದು. ಸೊ ಎಲ್ಲ ಜಾಬ್ ಆಸ್ಪಿರೆನ್ಸಿಗೂ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಜಾಬ್ ಮಾಡೋಕ್ಕೆ. ಪಾವರ್ಟಿ ಥ್ರೂ ದೋ ರಿಲೇಟಿವ್ಲಿ ಹ್ಯಾಸ್ ರೆಡ್ಯೂಸ್ ಇಸ್ ಸ್ಟಿಲ್ ಅಟ್ ಅ ಲಾರ್ಜ್ ರೇಟ್ ಆಫ್ ಡಿಸ್ಪ್ಯಾರಿಟಿ ಬಿಟ್ವೀನ್ ದ ರಿಚ್ ಆ್ಯಂಡ್ ಪೂರ್ ಇಸ್ ಇನ್ಕ್ರೀಸಿಂಗ್. ಸೊ ಪಾವರ್ಟಿ ಕಮ್ಮಿ ಆದ್ರೂ ಸಹ ಇನ್ನೂ ತುಂಬ ಜಾಸ್ತಿ ಇದೆ ಪಾವರ್ಟಿ, ಆದರೆ ಕಮ್ಮಿ ಆಗಿದೆ. ರಿಚ್ ಆ್ಯಂಡ್ ಪೂರ್ ಮಧ್ಯೆ ಆಗೋ ಒಂದು ಡಿಸ್ಕ್ರಿಮಿನೇಷನ್ ಹೆಚ್ಚಾಗೇ ಇದೆ ಇನ್ನು. ಈಕ್ವಾಲಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಇಸ್ ಯೆಟ್ ಟು ಬಿ ಅಟೆಂಡ್. ಈಕ್ವಾಲಿಟಿ ಮತ್ತು ಸೋಷಿಯಲ್ ಜಸ್ಟಿಸ್ ಅಂದರೆ ಪ್ರಿಜುಡೈಸು, ಡಿಸ್ಕ್ರಿಮಿನೇಷನ್ ಅವೆಲ್ಲ ಕಮ್ಮಿ ಆಗಬೇಕು, ಅದಿನ್ನೂ ಅಚೀವ್ ಆಗಿಲ್ಲ ಈ 5-year ಪ್ಲಾನಿಂದ. ಲ್ಯಾಕ್ ಆಫ್ ಬೇಸಿಕ್ ಅಮ್ಯುನಿಟೀಸ್ ಹ್ಯಾಸ್ ಬಿನ್ ಡಿಪೆಂಡ್. ಸೊ ಲ್ಯಾಕ್ ಆಫ್ ಬೇಸಿಕ್ ಅಮ್ಯುನಿಟೀಸ್ ಅಂದರೆ ವಸತಿ, ಬಟ್ಟೆ, ಆಹಾರ. ಸೊ ಫುಡ್ ಶೆಲ್ಟರ್ ಆ್ಯಂಡ್ ಕ್ಲೋದಿಂಗ್. ಸೊ ಆ ಒಂದು ಬೇಸಿಕ್ ಕಮ್ಯುನಿಟೀಸು ಸಹ ಹಲವಾರು ಜನರಿಗೆ ಸಿಗ್ತಾ ಇಲ್ಲ, ಓಕೆನಾ. ಸೊ ಇದರಲ್ಲಿ ನಾವು ಅಚೀವ್ಮೆಂಟ್ಸ್ ಮತ್ತು ಫೇಲಿಯರ್ಸನ್ನು ಸಹ ನೋಡಿದ್ವಿ 5-year ಪ್ಲಾನ್. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಗ್ರೀನ್ ರೆವಲ್ಯೂಷನ್, ಓಕೆನಾ. The greatest achievement of the 5-year plan has been in the green revolution. Revolution means quick change or progress. ಸೊ ಗ್ರೀನ್ ರೆವಲ್ಯೂಷನ್ ಅನ್ನೋದು ಸಪರೇಟ್ ಕಾನ್ಸೆಪ್ಟ್ ಅಲ್ಲ, 5-year ಪ್ಲಾನ್ದೇ ಒಂದು ಅವಿಭಾಜ್ಯ ಅಂಗ, ಅದು ಈಗಲೂ ಸಹ ನಡೀತಾ ಇದೆ. ರೆವಲ್ಯೂಷನ್ ಅಂದ್ರೇನು? ಗ್ರೀನ್ ಬಿಡಿ ಈಗ ಸದ್ಯಕ್ಕೆ. ರೆವಲ್ಯೂಷನ್ ಅಂದರೆ ಕ್ವಿಕ್ ಚೇಂಜ್ ಆರ್ ಪ್ರೋಗ್ರೆಸ್. ಸೊ ಒಂದು ರೆವಲ್ಯೂಷನ್ ಒಂದು ದೊಡ್ಡ ಚೇಂಜು ಮತ್ತು ಪ್ರೋಗ್ರೆಸ್ ಆಗಿರುತ್ತೆ. ಆ ಚೇಂಜಲ್ಲಿ ಡಿಪ್ರೆಸ್ ಆಗಿರಲ್ಲ, ಪ್ರೋಗ್ರೆಸ್ ಆಗುತ್ತೆ. ಸೊ ರೆವಲ್ಯೂಷನ್ ಅಂತ ಗೊತ್ತಾಯ್ತು ನಮ್ಗೆ. ಗ್ರೀನ್ ರೆವಲ್ಯೂಷನ್ ಅಂದ್ರೇನು? ದ ಫುಡ್ ಗ್ರೇನ್ ಪ್ರೊಡಕ್ಷನ್ ಇನ್ ಇಂಡಿಯಾ ಡ್ಯೂರಿಂಗ್ ದ 1967 ವಾಸ್ 74 million tons. ಡ್ಯೂ ಟು ದ ಇನಿಷಿಯೇಟಿವ್ಸ್ ಆಫ್ ದ ಗವರ್ಮೆಂಟ್ ಇಟ್ ಇನ್ಕ್ರೀಸ್ ಟು 108 million tons ಇನ್ 1970. ಸೊ 1967 74 million tons ಆಫ್ ಫುಡ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗಿತ್ತು ಇಂಡಿಯಾದಲ್ಲಿ. ಆದರೆ 3 ವರ್ಷದಲ್ಲಿ 1970 108 million tons ಆಯಿತು. ಎಷ್ಟು ಇನ್ಕ್ರೀಸ್ ಆಯಿತು ನೋಡಿ. ಸೊ ದ ಡ್ರಾಸ್ಟಿಕ್ ಇನ್ಕ್ರೀಸ್ ಇನ್ ಫುಡ್ ಗ್ರೇನ್ ಪ್ರೊಡಕ್ಷನ್ ಈಸ್ ಡ್ಯೂ ಟು ದ ಪ್ರಾಸೆಸ್ ಆಫ್ ಗ್ರೀನ್ ರೆವಲ್ಯೂಷನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಗ್ರೀನ್ ರೆವಲ್ಯೂಷನ್. ಸೊ ಈ ಒಂದು ಡ್ರಾಸ್ಟಿಕ್ ಇನ್ಕ್ರೀಸ್ ಹೇಗಾಯ್ತು ಅಂದರೆ ಗ್ರೀನ್ ರೆವಲ್ಯೂಷನಿಂದ ಆಯಿತು. ಸೊ ಏನಂತ ನೋಡೋಣ. The green revolution was a consequence of high yielding seeds. Actually high yielding variety seeds, ಓಕೆನಾ. ಅದು HYV ಸೀಡ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಹೈ yielding ಸೀಡ್ಸ್ನ ಇಂಟ್ರೊಡ್ಯೂಸ್ ಮಾಡಿರುವಂಥ ಒಂದು ಮೇನ್ ರೀಸನ್ನು ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಗೋಕ್ಕೆ. In the beginning of 1960, the Dr. Norman Borlaug, a German agricultural scientist, conducted many experiments in Mexico, the result of which was the discovery of high yielding wheat grains. So high yielding variety seeds ಅಂದರೆ wheat grains ಅಂದರೆ ಭತ್ತ ಅಲ್ಲ, ವೀಟ್ ಅಂದರೆ ಗೊತ್ತು ತಾನೆ, ಆಟ ಎಲ್ಲ ಮಾಡ್ತಿದ್ದಾನೆ, ಸೊ ಆ ವೀಟ್ ಅದು, ಓಕೆನಾ. ಸೊ ಮೆಕ್ಸಿಕೋದಲ್ಲಿ ಡಾಕ್ಟರ್ ನಾರ್ಮನ್ ಬಾರ್ಲಾಗ್ ಅನ್ನೋರು ಜರ್ಮನ್ ಸೈಂಟಿಸ್ಟ್ ಅವರು ಅವ್ರದ್ದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಹೈ ಯೀಲ್ಡಿಂಗ್ ವೀಟ್ ಗ್ರೇನ್ಸ್ನ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಡಿಸ್ಕವರ್ ಮಾಡ್ತಾರೆ. ಅದಿತ್ತು ಆಲ್ರೆಡಿ, ಅವರು ಕ್ರಿಯೇಟ್ ಮಾಡಿದ್ದೆ ಅಂತ ಏನಲ್ಲ, ಅದನ್ನು ಅವರು ಡಿಸ್ಕವರ್ ಮಾಡ್ತಾರೆ. ಸೊ ಈ ಥರದ ಗ್ರೇನ್ಸ್ ಹಾಕಿದ್ರೆ ಒಳ್ಳೆ ಒಂದು ಕ್ರಾಪ್ಸ್ ಬರುತ್ತೆ ಅಂತ ಅವರು ಹೇಳ್ತಾರೆ. ಮೆಕ್ಸಿಕೋ ಆ್ಯಂಡ್ ತೈವಾನ್ ಮೇಡ್ ದ ಯೂಸ್ ಆಫ್ ದಿಸ್ ಗ್ರೇನ್ ಆ್ಯಂಡ್ ಅಚೀವ್ಡ್ ಇಮೆನ್ಸ್ ಸಕ್ಸಸ್ ಇನ್ ದ ಪ್ರೊಡಕ್ಷನ್ ಆಫ್ ವೀಟ್. ಸೊ ಮೆಕ್ಸಿಕೋ ಮತ್ತು ತೈವಾನ್ ದೇಶಗಳು ಈ ಒಂದು ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ನ ಯೂಸ್ ಮಾಡಿ ಅವ್ರದ್ದೊಂದು ವೀಟ್ ಪ್ರೊಡಕ್ಷನಲ್ಲಿ ಇಮೆನ್ಸ್ ಜಾಸ್ತಿ ದೊಡ್ಡ ಸಕ್ಸಸ್ನ ಪಡಿತಾರೆ. ಸೊ ಇದನ್ನು ನೋಡಿಬಿಟ್ಟು ಇಂಡಿಯಾನೂ ಸಹ ನಾವು ಇದನ್ನು ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಇದಕ್ಕೆ ಹೇಳೋದು ಮಾಡರ್ನೈಸಿಂಗ್ ಅಂತ, ಓಕೆನಾ. ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಡ್ರಾಪ್ ಡ್ರಾಸ್ಟಿಕಲಿ ಇನ್ ಇಂಡಿಯಾ ಇನ್ ದ ಇಯರ್ 1965 to 66 ಡ್ಯೂ ಟು ಸಿವಿಯರ್ ಡ್ರಾಟ್. ಸೊ ಬರಗಾಲದಿಂದ ಅಗ್ರಿಕಲ್ಚರ್ದು ಒಂದು ಪ್ರೊಡಕ್ಷನ್ನು ಕಮ್ಮಿ ಆಗಿಬಿಡುತ್ತೆ, ತುಂಬ ದೊಡ್ಡ ರೀತಿಯಲ್ಲಿ ಕಮ್ಮಿ ಆಗಿಬಿಡುತ್ತೆ ಒಂದು ವರ್ಷದಲ್ಲಿ, 1965 1966 ತನಕ. ದೇರ್ ವಾಸ್ ಅ ಪ್ರಾಬ್ಲಮ್ ಆಫ್ ಗ್ರೇವ್ ಸ್ಕ್ಯಾರ್ಸಿಟಿ ಆಫ್ ಫುಡ್ ಗ್ರೇನ್ಸ್. ಸೊ ಫುಡ್ ಗ್ರೇನ್ಸ್ ಒಂದು ಕೊರತೆ ಸ್ಟಾರ್ಟ್ ಆಗುತ್ತೆ, ತುಂಬ ದೊಡ್ಡ ಪ್ರಾಬ್ಲಮ್ ಇದು. ಟು ರಿಸಾಲ್ವ್ ದಿಸ್ ಪ್ರಾಬ್ಲಮ್ ಇನ್ 1966 ದ ಇಂಡಿಯನ್ ಗೌರ್ಮೆಂಟ್ ಇನಿಷಿಯೇಟೆಡ್ ದ ಯೂಸ್ ಆಫ್ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ ಆಫ್ ವೀಟ್
in the states of Punjab, Haryana, Delhi, Rajasthan, and eastern parts of Uttar Pradesh. ಸೊ ಆಗ ಇಂಡಿಯನ್ ಗೌರ್ಮೆಂಟು ನಾವು ಸಹ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ನ ಯೂಸ್ ಮಾಡಬೇಕು, HYV ಸೀಡ್ಸ್ನ ಯೂಸ್ ಮಾಡಬೇಕು ಅಂತ ಹೇಳತ್ತೆ. ಯಾವುದು ವೀಟ್ ಸೀಡ್ಸ್, ಓಕೆನಾ. ಎಲ್ಲೆಲ್ಲಿ? ಪಂಜಾಬು, ಹರಿಯಾಣ, ಡೆಲ್ಲಿ, ರಾಜಸ್ಥಾನು ಮತ್ತು ಈಸ್ಟರ್ನ್ ಪಾರ್ಟ್ಸ್ ಆಫ್ UP, ಓಕೆನಾ. ಸೊ ಇಲ್ಲೆಲ್ಲ ನಿಮ್ಗೆ ಗೊತ್ತು ತಾನೆ, ಜಾಸ್ತಿ ರೋಟಿ ಚಪಾತಿ ಆ ಥರದ್ದೆಲ್ಲ ತಿಂತಾರೆ. ಸೊ ಅದಕ್ಕೆ ವೀಟ್ ಗ್ರೇನ್ಸ್ನ ಇಲ್ಲೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿ. Growing crops using high yielding grains involves providing specific nutrients, regulated supply of water, and protection from diseases. So, ಹೈ ಯೀಲ್ಡಿಂಗ್ ವೆರೈಟಿ ಕ್ರಾಪ್ಸ್ನ ಸೀಡ್ಸ್ನ ಯೂಸ್ ಮಾಡೋದ್ರಿಂದ ಒಳ್ಳೆ ಫಲವತ್ತತೆ ಬರುತ್ತೆ ಸಾಯಿಲಲ್ಲೂ ಸಹ, ಮತ್ತು ಒಳ್ಳೆ ಥರದ ಒಂದು ಪ್ರೊಡ್ಯೂಸ್ ಬರುತ್ತೆ, ಒಳ್ಳೆ ಯೀಲ್ಡ್ ಬರುತ್ತೆ, ಮತ್ತು ಯಾವುದೇ ಥರ ಒಂದು ಡಿಸೀಸಸ್ ಸಹ ಇದಕ್ಕೆ ಎಫೆಕ್ಟ್ ಮಾಡಲ್ಲ. Hence, the use of chemical fertilizers and pesticides and irrigation facilities were also initiated in the usage of high-yielding variety seeds. ಸೊ ಈ ಒಂದು ಗ್ರೀನ್ ರೆವಲ್ಯೂಷನ್ ಆಗೋ ಟೈಮಲ್ಲೇ ಪೆಸ್ಟಿಸೈಡ್ಸ್ ಹೇಗೆ ಯೂಸ್ ಮಾಡೋದು, ವಾಟರ್ ಇರಿಗೇಷನ್ ಫೆಸಿಲಿಟೀಸ್ ಹೇಗೆ ಮಾಡೋದು, ಸೊ ಈ ಥರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಇರಿಗೇಷನ್ ಫೆಸಿಲಿಟೀಸ್ ವೇರ್ ಎಕ್ಸ್ಪ್ಯಾಂಡೆಡ್. ಸೊ ಇರಿಗೇಷನ್ದು ಒಂದು ಫೆಸಿಲಿಟೀಸು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಮೊದಲೆಲ್ಲ ಡೈರೆಕ್ಟ್ ಬಾವಿಗೆ ಹೋಗ್ಬಿಟ್ಟು ಅಥವಾ ಕೆರೆ ಕುಂಟೆಗೆ ಹೋಗ್ಬಿಟ್ಟು ತಂದು ಇಲ್ಲಿ ಹಾಕೋದು, ಅಥವಾ ಮಳೆಗಂತಾನೆ ಕಾಯ್ದುಕೊಳ್ಳೋದು, ಸೊ ಈ ಥರದ್ದೆಲ್ಲ ಇತ್ತು. ಆದರೆ ಈಗ ಇರಿಗೇಷನ್ ಫೆಸಿಲಿಟಿ ಸ್ಟಾರ್ಟ್ ಆಗುತ್ತೆ. ಆಸ್ ಅ ರಿಸಲ್ಟ್ ಪ್ರೊಡಕ್ಷನ್ ಆಫ್ ವೀಟ್ ಇನ್ಕ್ರೀಸ್ ಇಮೆನ್ಸ್ಲಿ. ಸೊ ಇದರಿಂದ ಪ್ರೊಡಕ್ಷನ್ ಆಫ್ ವೀಟು ಜಾಸ್ತಿ ಆಗುತ್ತೆ. ದಿಸ್ ಇಂಪ್ರೂವ್ಡ್ ಟೆಕ್ನಾಲಜಿ ಯೂಸ್ಡ್ ಇನ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಈಸ್ ಕಾಲ್ಡ್ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ. ಸೊ ಈ ಒಂದು ಟೆಕ್ನಾಲಜಿಗೆ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತಾರೆ. ಸೊ ಇದರಲ್ಲಿ ಇನ್ನೂ ಒಂದು ಏನಂತಾರೆ, ಪ್ರೊಡ್ಯೂಸ್ ಬಂದಿಲ್ಲ, ಕ್ರಾಪ್ ಬಂದಿಲ್ಲ ಇನ್ನು. ಸೊ ಅದಕ್ಕಿಂತ ಮೊದಲೇ ತಗೊಂಡಿರುವಂಥ ಒಂದು ಮೆಜರ್ಸು, ಓಕೆನಾ. ಸೊ ಇದಕ್ಕೆ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ತಾರೆ. The role of Dr. Swaminathan, M.S. Swaminathan, agricultural scientist in implementing the improved technology in Indian agriculture is significant. ಸೊ ಈಗ ಡಾಕ್ಟರ್ MS ಸ್ವಾಮಿನಾಥನ್ ಎಂಬ ಒಂದು ವ್ಯಕ್ತಿ ಬರ್ತಾರೆ. ಸೊ ಇಲ್ಲಿದ್ದವ್ರದ್ದು ಚಿತ್ರ. ಸೊ ಇವ್ರು ನೋಡಿ, ಸೊ ಇವರು ಡಾಕ್ಟರೇಟ್ ಪದವಿನ ಪಡೆದಿರ್ತಾರೆ. ಸೊ ಇದಕ್ಕೆ ಡಾಕ್ಟರ್ MS ಸ್ವಾಮಿನಾಥನ್, ಇವರು ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಆಗಿರ್ತಾರೆ, ಓಕೆನಾ. ಇವರು ಟೆಕ್ನಾಲಜಿನ ಅಗ್ರಿಕಲ್ಚರಲ್ಲಿ ಇಂಪ್ಲಿಮೆಂಟ್ ಮಾಡೋ ಒಂದು ಐಡಿಯಾನ ಫಸ್ಟ್ ಇವರೇ ತಂದು, ಯಾವಾಗ? ಗ್ರೀನ್ ರೆವಲ್ಯೂಷನ್ ಟೈಮಲ್ಲಿ. ಸೊ ಅದರಿಂದ ಇವ್ರಿಗೆ ಹೆನ್ಸ್ ಈಸ್ ಕಾಲ್ಡ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಸೊ ಅದರಿಂದ ಇವ್ರಿಗೆ ಗ್ರೀನ್ ರೆವಲ್ಯೂಷನ್ದು ಪಿತಾಮಹ, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ, ಓಕೆನಾ. ಸೊ ಇಷ್ಟ ಆಯಿತು. ಸೊ ಈಗ ನಾವೇನು ನೋಡಿದ್ವಿ ಅಂದರೆ ಗ್ರೀನ್ ರೆವಲ್ಯೂಷನ್ ಹೇಗೆ ಸ್ಟಾರ್ಟ್ ಆಯಿತು. ಫಸ್ಟ್ ಮೆಕ್ಸಿಕೋದಲ್ಲಿ ಒಂದು ಸೈಂಟಿಸ್ಟು, ಜರ್ಮನ್ ಸೈಂಟಿಸ್ಟು ಡಾಕ್ಟರ್ ಬಾರ್ಲಾಗನ್ ಅವರು, ಸೊ ಇವರು ಹೈ ಯೀಲ್ಡಿಂಗ್ ವೆರೈಟಿ ಕ್ರಾಪ್ಸ್ನ ಡಿಸ್ಕವರ್ ಮಾಡ್ತಾರೆ. ಮತ್ತು ಮೆಕ್ಸಿಕೋ ಮತ್ತು ತೈವಾನಲ್ಲಿ ಹೈ ಯೀಲ್ಡಿಂಗ್ ವೆರೈಟಿ ಕ್ರಾಪ್ಸು ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಡ್ರಾಟ್ 1956 1965 1966 ಟೈಮಲ್ಲಿ ಡ್ರಾಟ್ ಆಗಿದ್ದರಿಂದ, ಬರಗಾಲ ಬಂದಿದ್ದರಿಂದ, ಆಗ ಹೈ ಯೀಲ್ಡಿಂಗ್ ವೆರೈಟಿ ಕ್ರಾಪ್ಸ್ನ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ಇರಿಗೇಷನ್ ಫೆಸಿಲಿಟೀಸು ಮತ್ತು ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ನ ಹೇಗೆ ಯೂಸ್ ಮಾಡೋದಂತ ಫಸ್ಟ್ ಐಡಿಯಾ ಬರುತ್ತೆ ಇಂಡಿಯಾದಲ್ಲಿ. ಆಗ ಒಳ್ಳೆ ಫಲವತ್ತತೆ ಬರುತ್ತೆ. ಮತ್ತು ಡಾಕ್ಟರ್ MS ಸ್ವಾಮಿನಾಥನ್ ರವರು ಅಗ್ರಿಕಲ್ಚರಲ್ಲಿ ಟೆಕ್ನಾಲಜಿನ ಹೇಗೆ ಯೂಸ್ ಮಾಡ್ಬೋದು ಅಂತ ಫಸ್ಟ್ ಅವರು ಹೇಳಿದ್ರು. ಸೊ ಇವರನ್ನು ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತಲೂ ಸಹ ಕರೀತಾರೆ. ಸೊ ಇಷ್ಟನ್ನು ನಾವು ನೋಡಿದ್ವಿ. ಇನ್ ದ ಇನಿಷಿಯಲ್ ಸ್ಟೇಜಸ್ ಆಫ್ ಗ್ರೀನ್ ರೆವಲ್ಯೂಷನ್ ಇಂಪ್ರೂವ್ ಟೆಕ್ನಾಲಜಿ ವಾಸ್ ಯೂಸ್ಡ್ ಓನ್ಲಿ ಇನ್ ದ ವೀಟ್ ಕ್ರಾಪ್. ಸೊ ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟಿಂಗ್ ಟೈಮಲ್ಲಿ ಬರೀ ವೀಟ್ ಕ್ರಾಪಿಗೆ ಮಾತ್ರ ಒಳ್ಳೆ ಟೆಕ್ನಾಲಜಿನ ಯೂಸ್ ಮಾಡ್ತಾಯಿದ್ರು. ಸೊ ಬೇರೆ ಕ್ರಾಪ್ಸಿಗೆ ಏನು ಗತಿ? ಇನ್ಸ್ಪೈರ್ಡ್ ಬೈ ದಿಸ್ ಸಕ್ಸಸ್, the government encouraged farmers to use high-yielding grains even in paddy, jowar, ragi, sugarcane and other crops. ಸೊ ಆಗ ಗೌರ್ಮೆಂಟು ಫಾರ್ಮರ್ಸಿಗೆ ಏನೇನು ಎನ್ಕರೇಜ್ಮೆಂಟ್ ಕೊಟ್ಟರು? ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ನ ಪ್ಯಾಡಿ ಅಂದರೆ ಭತ್ತದಲ್ಲಿ, ಜೋವರ್ ಅಂದರೆ ಜೋಳದಲ್ಲಿ, ಮತ್ತು ರಾಗಿ, ಶುಗರ್ ಕೇನು ಅಂದರೆ ಕಬ್ಬು ಅದರಲ್ಲೆಲ್ಲ, ಮತ್ತು ಸುಮಾರು ಅದರ್ ಕ್ರಾಪ್ಸಲ್ಲೂ ಸಹ ಇದನ್ನು ಉಪಯೋಗಿಸಿ ಅಂತ ಎನ್ಕರೇಜ್ಮೆಂಟ್ ಕೊಡೋದು. ಇನ್ ಅಡಿಷನ್ ಸ್ಟೆಪ್ಸ್ ವರ್ ಟೇಕನ್ ಟು ಸ್ಪ್ರೆಡ್ ಟೆಕ್ನಾಲಜಿ ಇನ್ ಗ್ರೋಯಿಂಗ್ ಆಲ್ ಕ್ರಾಪ್ಸ್. ಸೊ ಇದ್ರ ಜೊತೆ ಟೆಕ್ನಾಲಜಿನ ಯೂಸ್ ಮಾಡಬೇಕಂತ ಇಡೀ ಕಂಟ್ರಿಯಲ್ಲಿ ಸ್ಟೆಪ್ಸ್ನ ತೊಗೊತಾರೆ, ಓಕೆನಾ. ಸೊ ಅದನ್ನು ಸ್ಪ್ರೆಡ್ ಮಾಡಬೇಕು. ಈ ಒಂದು ಕಾನ್ಸೆಪ್ಟು, ಟೆಕ್ನಾಲಜಿನ ಯೂಸ್ ಮಾಡೋ ಕಾನ್ಸೆಪ್ಟು ಎಲ್ಲರಿಗೂ ಗೊತ್ತಿಲ್ಲ. ಆ್ಯಸ್ ಅ ಕಾನ್ಸಿಕ್ವೆನ್ಸ್ ಗ್ರೇಟ್ ಪ್ರೋಗ್ರೆಸ್ ವಾಸ್ ಅಚೀವ್ಡ್ ಇನ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಇದರಿಂದ ಅಗ್ರಿಕಲ್ಚರಲ್ ಪ್ರೊಡಕ್ಷನಲ್ಲಿ ಒಳ್ಳೆ ಅಚೀವ್ಮೆಂಟ್ ಬರುತ್ತೆ, ಒಳ್ಳೆ ಪ್ರಗತಿ ಸಿಗತ್ತೆ. By 1980s, India achieved self-sufficiency in the production of food grains. ಸೊ 1980 ಟೈಮಲ್ಲಿ ಇಂಡಿಯಾ ಫುಲ್ಲಿ ಸ್ಟ್ರಾಂಗ್ ಆಯಿತು ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ.
Pre-harvest technology was utilized by only rich and large cultivators. So pre-harvest technology ಬರೀ ದೊಡ್ಡ ದೊಡ್ಡ ಕಲ್ಟಿವೇಟರ್ಸ್, ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಸ್, ದೊಡ್ಡ ದೊಡ್ಡ ಫಾರ್ಮರ್ಸ್ ಮಾತ್ರ ಯೂಸ್ ಮಾಡ್ತಾ ಇದ್ರು. ದ ಪೂರ್ ಮಾರ್ಜಿನಲ್ ಅಂಡ್ ಸ್ಮಾಲ್ ಫಾರ್ಮರ್ಸ್ ಕುಡ್ ನಾಟ್ ಯುಟಿಲೈಸ್ ದ ಹೈ yielding variety seeds, chemical and fertilizers as they could not afford it. ಸೊ ಇವರು ಚಿಕ್ಕ ಪುಟ್ಟ ಫಾರ್ಮರ್ಸ್ ಇದ್ರು ತಾನೆ, ಚಿಕ್ಕ ಚಿಕ್ಕ ಫಾರ್ಮರ್ಸು, ಅವ್ರಿಗೆಲ್ಲ ಈ ಥರ ಹೈ ಯೀಲ್ಡಿಂಗ್ ವೆರೈಟಿ ಕ್ರಾಪ್ಸ್ ಗೊತ್ತಿದ್ರು ಮತ್ತು ಕೆಮಿಕಲ್ ಫರ್ಟಿಲೈಸರ್ಸು, ಕೆಮಿಕಲ್ ಪೆಸ್ಟಿಸೈಡ್ಸು, ಮಾಡರ್ನ್ ಇರಿಗೇಷನ್ ಫೆಸಿಲಿಟೀಸ್ನೆಲ್ಲ ಬೈ ಮಾಡೋಕ್ಕೆ ಕೊಂಡ್ಕೊಳ್ಳೋಕ್ಕೆ ದುಡ್ಡು ಇರಲಿಲ್ಲ. ಓಕೆನಾ, ಅಷ್ಟು ಬಡವರಾಗಿದ್ರು ಅವರು. ಹೆನ್ಸ್ ಗೌರ್ಮೆಂಟ್ ಸಬ್ಸಿಡೈಸ್ಡ್ ದ ಫರ್ಟಿಲೈಸರ್ಸ್, ಎಕ್ವಿಪ್ಮೆಂಟ್ಸ್ ಎಕ್ಸೆಟ್ರಾ. ಸೊ ಅದರಿಂದ ಗೌರ್ಮೆಂಟು ಫರ್ಟಿಲೈಸರ್ಸು, ಎಕ್ವಿಪ್ಮೆಂಟ್ಸ್ನೆಲ್ಲ ಫಾರ್ಮರ್ಸಿಗೆಲ್ಲ ಫ್ರೀಯಾಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದ ಪೂರ್ ಮಾರ್ಜಿನಲ್ ಆ್ಯಂಡ್ ಸ್ಮಾಲ್ ಫಾರ್ಮರ್ಸ್ ಕ್ಯಾನ್ ಆಲ್ಸೋ ಅವೈಲ್ ದ ಬೆನಿಫಿಟ್ಸ್ ಆಫ್ ಇಂಪ್ರೂವ್ಡ್ ಟೆಕ್ನಾಲಜಿ. ಸೊ ಚಿಕ್ಕ ಪುಟ್ಟ ಫಾರ್ಮರ್ಸು ಸಹ ಇಂಪ್ರೂವ್ ಟೆಕ್ನಾಲಜಿದು ಬೆನಿಫಿಟ್ಸ್ನ ಪಡ್ಕೊಳ್ಳೋಕ್ಕಾಯಿತು. In addition, it also came forward to provide loans to farmers through banks and cooperative organizations at lower interest rates. ಸೊ ಲೋನ್ಸು ಸಬ್ಸಿಡೀಸ್ ಎಲ್ಲ ಫಾರ್ಮರ್ಸಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಕಮ್ಮಿ ಇಂಟ್ರೆಸ್ಟ್ ರೇಟ್ಸ್ ಇದ್ವು. ಓಕೆನಾ. ಡ್ಯೂ ಟು ಆಲ್ ದೀಸ್ ಮೆಷರ್ಸ್, farmers at all levels could make use of the improved agricultural processes. As a result, agriculture production increased. ಸೊ ಇದರಿಂದ ರಿಚ್ ಫಾರ್ಮರ್ಸು ಉಪಯೋಗಿಸ್ತಾ ಇದ್ರು, ಸ್ಮಾಲ್ ಫಾರ್ಮರ್ಸು ಉಪಯೋಗಿಸ್ತಾ ಇದ್ರು. ಒಟ್ಟಾರೆ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ನು ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಯಿತು. ಓಕೆನಾ. ಸೊ ಇಷ್ಟು ತುಂಬ ದೊಡ್ಡ ಅಚೀವ್ಮೆಂಟ್. ಓಕೆನಾ, ಗ್ರೀನ್ ರೆವಲ್ಯೂಷನ್. ವಿತ್ ಇನ್ಕ್ರೀಸ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್, ಪ್ರೈಸಸ್ ಆಫ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಡಿಕ್ರೀಸ್ ಆ್ಯಂಡ್ agricultural products decrease and the farmers could not recover their agricultural expenditure. ಸೊ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಹೆಚ್ಚಾಗ್ತಾ ಇದ್ದಂಗೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇದ್ದು ತಾನೆ, ಅದ್ರದ್ದು ಪ್ರೈಸು ದರ ಕಮ್ಮಿ ಆಗ್ತಾ ಹೋಯಿತು. ಸೊ ಇದರಿಂದ ಏನಾಯಿತು, ಫಾರ್ಮರ್ಸಿಗೆ ಅವರೆಷ್ಟು ಇನ್ವೆಸ್ಟ್ ಮಾಡಿದ್ರು ಅಷ್ಟು ಪೂರ್ತಿ ಅವ್ರಿಗೆ ಸಿಗ್ತಾ ಇರಲಿಲ್ಲ ವಾಪಸ್ಸು. ಎನ್ಶೂರಿಂಗ್ ಅ ಫೇರ್ ಪ್ರೈಸ್ ಟು ದ ಫಾರ್ಮರ್ಸ್ ಪ್ರಾಡಕ್ಟ್ಸ್ ಬಿಕೇಮ್ ಇನ್ಎವಿಟಬಲ್. ಸೊ ಇದರಿಂದ ಫಾರ್ಮರ್ಸಿಗೆ ಎಷ್ಟು ಬೇಕು ಅಷ್ಟು ಒಂದು ಅವ್ರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಲಾಭ ಆಗೋ ಥರ ಒಂದು ಪ್ರೈಸ್ನ ಕೊಡಬೇಕು ಅನ್ನೋ ಒಂದು ತುಂಬ ನೆಸೆಸರಿ ಆಯಿತು. ಹೌ ಕುಡ್ ಅ ಗುಡ್ ಪ್ರೈಸ್ ಬಿ ಸೆಕ್ಯೂರ್ಡ್ ಫಾರ್ ದ ಫಾರ್ಮರ್ಸ್ ಪ್ರೊಡ್ಯೂಸ್? ಹೇಗೆ ಈ ಥರ ಪ್ರೈಸ್ನ ಫಾರ್ಮರ್ಸಿಗೆ ಕೊಡೋಕ್ಕಾಗತ್ತೆ? ಇನ್ ಆರ್ಡರ್ ಟು ಎನ್ಶೂರ್ ಅ ಗುಡ್ ಪ್ರೈಸ್ ಫಾರ್ ದ ಫಾರ್ಮರ್ಸ್ ಪ್ರಾಡಕ್ಟ್ಸ್, ಆಗ್ರಿ ಮಾರ್ಕೆಟ್ಸ್ ವೆರ್ ಇಂಪ್ರೂವ್ಡ್. ಸೊ ಈ ಥರ ಫಾರ್ಮರ್ಸಿಗೆ ಅವ್ರು ಎಷ್ಟು ಕೆಲಸ ಮಾಡಿದ್ರು ಅದಕ್ಕೆ ತಕ್ಕಂತೆ ಒಂದು ದುಡ್ಡು ಕೊಡೋಕ್ಕೆ ಆಗ್ರಿ ಮಾರ್ಕೆಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆನಾ. Surplus production has had to be processed and used for manufacturing a variety products. ಸೊ ಜಾಸ್ತಿ ಸರ್ಪ್ಲಸ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ವೆರೈಟಿ ಆಫ್ ಪ್ರಾಡಕ್ಟ್ಸು, ಬರೀ ಭತ್ತನೇ ಬೆಳೆಯೋದು, ಬರೀ ರಾಗಿನೇ ಬೆಳೆಯೋದು ಆ ಥರ ಮಾಡ್ತಾ ಇರಲಿಲ್ಲ. ಸೀಸನ್ ವೈಸು. ಸೊ ಭತ್ತಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ, ಸೊ ಮಳೆಗಾಲದಲ್ಲಿ ಅದನ್ನು ಬೆಳೆಯೋದು. ಮತ್ತು ರಾಗಿಗೆ ಕಮ್ಮಿ ನೀರಲ್ಲೂ ಬೆಳೆಯುತ್ತೆ, ಸೊ ಅದನ್ನು ಸಮ್ಮರ್ ಸೀಸನ್ಸಲ್ಲಿ ಬೆಳೆಯೋದು. ಸೊ ಈ ಥರ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. It became necessary to construct granaries and cold storage warehouses to store the surplus produce. ಸೊ ಇದನ್ನ ಜಾಸ್ತಿ ಪ್ರೊಡ್ಯೂಸ್ ಆಯಿತು ತಾನೆ, ಅದನ್ನು ಸ್ಟೋರ್ ಮಾಡೋಕ್ಕೆ ಗ್ರಾನರೀಸ್ ಅಂತ ಕರಿತೀವಿ ಅದನ್ನು, ಸ್ಟೋರ್ ಹೌಸ್ ಆಫ್ ಗ್ರೇನ್ಸ್. ಓಕೆನಾ. ಮತ್ತು ಕೋಲ್ಡ್ ಸ್ಟೋರೇಜ್ ವೇರ್ ಹೌಸಸ್, ಕೆಲವೊಂದಕ್ಕೆ ಜಾಸ್ತಿ ಬಿಸಿಲಿದ್ರೆ ಗ್ರೇನ್ಸಿಗೆ ತಡ್ಕೊಳ್ಳೋಕ್ಕಾಗಲ್ಲ, ಕೊಳ್ತೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಸೊ ಅದನ್ನು ಕೋಲ್ಡ್ ಸ್ಟೋರೇಜ್ ವೇರ್ ಹೌಸಸ್ಸು ಲೇ ಮಾಡ್ತಾರೆ. ದ ಲೇಟೆಸ್ಟ್ ಟೆಕ್ನಾಲಜಿ ಹ್ಯಾಡ್ ಟು ಬಿ ಇಂಪ್ಲಿಮೆಂಟೆಡ್ ಫಾರ್ ಪ್ರೊವೈಡಿಂಗ್ ಆಲ್ ದೀಸ್ ಫೆಸಿಲಿಟೀಸ್. ಸೊ ಇದನ್ನು ಫೆಸಿಲಿಟೀಸ್ ಕೊಡೋಕ್ಕೆ ಲೇಟೆಸ್ಟ್ ಟೆಕ್ನಾಲಜಿ, ತುಂಬ ಇಂಪ್ರೂವ್ ಟೆಕ್ನಾಲಜಿ ಬೇಕಾಯಿತು. ದ ಇಂಪ್ರೂವ್ ಟೆಕ್ನಾಲಜಿ ದಟ್ ಈಸ್ ಯೂಸ್ ಟು ಪ್ರೊಡ್ಯೂಸ್, ಪ್ರೊಕ್ಯೂರ್, ಪ್ರಾಸೆಸ್ ಆ್ಯಂಡ್ ಮಾರ್ಕೆಟ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಇಸ್ ನೋನ್ ಆಸ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಸೊ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿಲಿ ಏನೇನು ಬಂದಿತ್ತು? ಇರಿಗೇಷನ್ ಹೇಗೆ ಮಾಡೋದು, ಪೆಸ್ಟಿಸೈಡ್ಸ್ ಹೇಗೆ ಮಾಡೋದು, ಆ ಟೈಮಲ್ಲೆಲ್ಲ ಹಾರ್ವೆಸ್ಟ್ನ ಕಿತ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅದನ್ನು ಪ್ರೀ ಹಾರ್ವೆಸ್ಟ್ ಮಾಡೋಕ್ಕಿಂತ ಮೊದಲು. ಪೋಸ್ಟ್ ಹಾರ್ವೆಸ್ಟ್ ಅಂದರೆ ಭತ್ತನ ಪಡ್ಕೊಂಡಾದಮೇಲೆ ಅದನ್ನು ಹೇಗೆ ಸ್ಟೋರ್ ಮಾಡೋದು, ಏನೇನು ಟೆಕ್ನಾಲಜಿ ಯೂಸ್ ಮಾಡಬೇಕು, ಹೇಗೆ ಫಾರ್ಮರ್ಸಿಗೆ ಅದಕ್ಕೆ ತಕ್ಕಂತೆ ಒಂದು ಬೆಲೆ ಕೊಡಬೇಕು, ಆ ಥರದಕ್ಕೆಲ್ಲ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಕರಿತೀವಿ. ಬೋತ್ ಪ್ರೀ ಹಾರ್ವೆಸ್ಟ್ ಆ್ಯಂಡ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಹ್ಯಾಸ್ ಎನೇಬಲ್ಡ್ ದ ಗ್ರೀನ್ ರೆವಲ್ಯೂಷನ್. ಸೊ ಇವೆರಡೂ ಸೇರಿ ಗ್ರೀನ್ ರೆವಲ್ಯೂಷನ್ನು ಮುಂದೆ ಹೋಗೋಕ್ಕೆ ಹೆಲ್ಪ್ ಮಾಡ್ತು. ಓಕೆನಾ. ನೆಕ್ಸ್ಟ್ ನೋಡೋಣ. ಐ ಹೋಪ್ ನಿಮಗೆ ಗ್ರೀನ್ ರೆವಲ್ಯೂಷನ್ದು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಮತ್ತು ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಏನಂತ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. In order to solve the problems in agricultural sector, efforts are made to promote organic and natural farming in the agriculture. The nature-friendly techniques of production is the need of the hour. So ನಾವೇನು ನೋಡಿದ್ವಿ ಅಂದರೆ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿಲಿ ಹೆಚ್ಚಿನ ಗಾತ್ರದಲ್ಲಿ ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರು. ಆದರೆ ಅದರದ್ದು ಒಂದು ಕ್ವಾಲಿಟಿ ಹೆಚ್ಚಿದ್ರೂ ಅದರಲ್ಲಿ ನ್ಯೂಟ್ರಿಯನ್ಸ್ ಕಮ್ಮಿ ಆಗ್ತಾ ಹೋಯಿತು. ಸೊ ಇದರಿಂದ ಫಾರ್ಮರ್ಸಿಗೆ ಆರ್ಗ್ಯಾನಿಕ್ ರೀತಿಯಲ್ಲಿ, ಎಕೋ ಫ್ರೆಂಡ್ಲಿ ರೀತಿಯಲ್ಲಿ ಹೇಗೆ
ಅದನ್ನು ಹೇಗೆ ಭತ್ತ ಮತ್ತು ರಾಗಿನೆಲ್ಲ ಅಂದರೆ ಬೆಳೆನ ಬೆಳೆಯೋದು ಅನ್ನೋ ಒಂದು ಎಜುಕೇಷನ್ನ ನೀಡ್ತಾರೆ. ದ ನೇಚರ್ ಫ್ರೆಂಡ್ಲಿ ಟೆಕ್ನಿಕ್ಸ್ ಆಫ್ ಪ್ರೊಡಕ್ಷನ್ ಇಸ್ ದ ನೀಡ್ ಆಫ್ ದ ಹವರ್. ಸೊ ಎಕೋ ಫ್ರೆಂಡ್ಲಿ ಟೆಕ್ನಿಕ್ಸ್ನ ಯೂಸ್ ಮಾಡಬೇಕಾಯಿತು. ಗೌರ್ಮೆಂಟ್ ಈಸ್ ಮೇಕಿಂಗ್ ಇಟ್ಸ್ ಎಫರ್ಟ್ಸ್ ಟು ಫರ್ದರ್ ಇನ್ಕ್ರೀಸ್ ದ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಥ್ರೂ ದೀಸ್ ಟೆಕ್ನಿಕ್ಸ್. ಸೊ ನೇಚರಿಗೂ ತೊಂದರೆ ಆಗೋಕ್ಕಿಲ್ಲ, ಪ್ರೊಡ್ಯೂಸು ಜಾಸ್ತಿ ಆಗಬೇಕು. ಸೊ ಈ ಥರ ಒಂದು ಪ್ಲಾನಿಂಗು ಗೌರ್ಮೆಂಟು ತುಂಬ ಮಾಡ್ತಾ ಇದೆ ಮತ್ತು ಎಫರ್ಟ್ಸ್ನು ಹಾಕ್ತಾ ಇದೆ. ಸೊ ಈ ಒಂದು ಪ್ರಾಸೆಸ್ಸಿಗೆ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ದಿಸ್ ಪ್ರಾಸೆಸ್ ಇಸ್ ಬೀಯಿಂಗ್ ರೆಫರ್ಡ್ ಟು ಆಸ್ ದ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಆರ್ ಪರ್ಪೆಚುವಲ್ ಗ್ರೀನ್ ರೆವಲ್ಯೂಷನ್. ಓಕೆನಾ. ಸೊ ಈ ಒಂದು ಪ್ರಾಸೆಸ್ಸು ಅಂದರೆ ಎಕೋ ಫ್ರೆಂಡ್ಲಿ ಪ್ರಾಸೆಸ್ಗೆ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಸಮ್ ಎಂಥೂಸಿಯಾಸ್ಟಿಕ್ farmers have been implementing eco-friendly and stable agricultural process like organic farming, zero investment farming, etc. ಸೊ ಸಮ್ ಎಂಥೂಸಿಯಾಸ್ಟಿಕ್ ಫಾರ್ಮರ್ ಅಂದರೆ ಸ್ವಾರ್ಥರಹಿತ ಫಾರ್ಮರ್ಸು, ಅಂದರೆ ಅವ್ರಿಗೆ ಸ್ವಾರ್ಥ ಇದ್ದಿದ್ರೆ ಅವ್ರು ಏನೇನೋ ಕೆಮಿಕಲ್ ಫರ್ಟಿಲೈಸರ್ಸ್, ಕೆಮಿಕಲ್ ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸ್ ಹಾಕ್ಬಿಟ್ಟು ಬೆಳೆನ ಜಾಸ್ತಿ ಮಾಡಿ ನ್ಯೂಟ್ರಿಯನ್ಸ್ ಇಲ್ಲದೆ ಇರೋವಂಥ ಬೆಳೆನ ಜನರಿಗೆ ಕೊಡ್ತಾಯಿದ್ರು. ಆದರೆ ಇವ್ರು ಆ ಥರದ್ದವರಲ್ಲ. ಎಂಥೂಸಿಯಾಸ್ಟಿಕ್ ಫಾರ್ಮರ್ಸ್ ಇವರು ಎಕೋ ಫ್ರೆಂಡ್ಲಿ, ನೇಚರು ನಮ್ಮ ತಾಯಿ ಅಂತ ತಿಳ್ಕೊಂಡು ನೇಚರಿಗೆ ನಾವು ಹಾಳು ಮಾಡಬಾರ್ದು ಅಂತ ಎಕೋ ಫ್ರೆಂಡ್ಲಿ ಪ್ರಾಸೆಸಸ್ಸು, ಆರ್ಗ್ಯಾನಿಕ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಮ್ಯಾನ್ಯೂರು ಮತ್ತು ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ನೆಲ್ಲ ಯೂಸ್ ಮಾಡಿ ಬೆಳೆಯನ್ನು ಬೆಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ. ಸೊ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ಸು. ಆರ್ಗ್ಯಾನಿಕ್ ಫಾರ್ಮಿಂಗ್ ಯೂಸ್ ಮಾಡಿದ್ರು, ಝೀರೋ ಇನ್ವೆಸ್ಟ್ಮೆಂಟ್ ಫಾರ್ಮಿಂಗ್ ಯೂಸ್ ಮಾಡಿದ್ರು, ಎಕ್ಸೆಟ್ರಾ. ಸೊ ಝೀರೋ ಇನ್ವೆಸ್ಟ್ಮೆಂಟ್ ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸಿಗೆಲ್ಲ ಅವ್ರು ದುಡ್ಡು ಕೊಡಬೇಕಾಗತ್ತೆ. ಅದ್ರ ಬದಲು ಕೌಡಂಗು ಸಹ ಒಂದು ಗೊಬ್ಬರನೇ ತಾನೆ. ಸೊ ಅದನ್ನು ಯೂಸ್ ಮಾಡಿ ಝೀರೋ ಇನ್ವೆಸ್ಟ್ಮೆಂಟ್ ಫಾರ್ಮಿಂಗ್ನ ಅವ್ರಿಗೂ ಲಾಭ ಆಯಿತು, ನೇಚರಿಗೂ ಲಾಭ ಆಯಿತು, ನಮಗೂ ಲಾಭ ಆಯಿತು. ಓಕೆನಾ. ಸೊ ಇದರಿಂದ ಅವ್ರಿಗೆ ಒಳ್ಳೆ ಬೆನಿಫಿಟ್ಸ್ ಆಯಿತು. ಓಕೆನಾ. ಸೊ ಇಷ್ಟು ಗ್ರೀನ್ ರೆವಲ್ಯೂಷನ್ ಬಗ್ಗೆ ಫ್ರೆಂಡ್ಸ್. ಸೊ ಇಲ್ಲಿ ಒಂದು ಡಿಡಿನೂ ಕೊಟ್ಟಿದ್ದಾರೆ, ರೈನ್ಬೋ ರೆವಲ್ಯೂಷನ್ ಅಂತ. ಸೊ ಇದರಲ್ಲಿ ಕೊಟ್ಟಿದ್ದಾರೆ ಅಂದರೆ in addition to the farming, farmers also engage in the related activities of cattle breeding, poultry farming, fishery and silk farming. ಸೊ ಅಗ್ರಿಕಲ್ಚರ್ ಅಂದರೆ ಬರೀ ಭತ್ತ ರಾಗಿ ಆ ಥರದ್ದಷ್ಟೇ ಅಲ್ಲ. ಸೊ ಇದರಲ್ಲಿ ಕ್ಯಾಟಲ್ ಬ್ರೀಡಿಂಗ್, ಸೊ ಹಸುಗಳನ್ನು ಮೇಯಿಸೋದು, ಸೊ ಅದರಿಂದ ನಮ್ಗೆ ಹಾಲು ಸಿಗುತ್ತೆ. ಪೌಲ್ಟ್ರಿ ಫಾರ್ಮಿಂಗ್ ಅಂದರೆ ಕೋಳಿಗಳನ್ನು ಇಡೋದು, ಅದರಿಂದ ನಮಗೆ ಮಾಂಸ ಮತ್ತು ಮೊಟ್ಟೆ ಸಿಗುತ್ತೆ. ಫಿಶರಿ, ಸೊ ಫಿಶಸ್ಸು. ಮತ್ತು ಸಿಲ್ಕ್ ಫಾರ್ಮಿಂಗಿಂದ ನಮಗೆ ಬಟ್ಟೆ, ಸಿಲ್ಕ್ ಕ್ಲಾತ್ ಸಿಗುತ್ತೆ. So the enormous increase in the production resulting from the agriculture to agro-based activities is called rainbow revolution. ಸೊ ಅಗ್ರಿಕಲ್ಚರಿಂದ ಆಗ್ರೋ-ಬೇಸ್ಡ್ ಆಕ್ಟಿವಿಟೀಸ್ ಅಂದರೆ ಈ ಥರ ಪೌಲ್ಟ್ರಿ, ಫಿಶರಿ ಇದಿರೋದಕ್ಕೆಲ್ಲ ರೇನ್ಬೋ ರೆವಲ್ಯೂಷನ್ ಅಂತ ಕರಿತೀವಿ. ಸೊ ಈ ಒಂದು ಸೆಕ್ಟರ್ಸಲ್ಲೂ ಸಹ ತುಂಬ ಪ್ರಗತಿ ಆಯಿತು. ದ ರೆವಲ್ಯೂಷನ್ ಕನ್ಸಿಸ್ಟ್ ಆಫ್ ಮೆನಿ ಸ್ಮಾಲರ್ ರೆವಲ್ಯೂಷನ್ಸ್. ಸೊ ರೇನ್ಬೋ ರೆವಲ್ಯೂಷನಲ್ಲಿ ಸುಮಾರು ಸ್ಮಾಲ್ ರೆವಲ್ಯೂಷನ್ಸ್ ಇವೆ. ಇದರಲ್ಲಿ ನಾವು ಗ್ರೀನ್ ರೆವಲ್ಯೂಷನ್ ತಿಳ್ಕೊಂಡ್ವಿ, ಪ್ರೊಡಕ್ಷನ್ ಆಫ್ ಫುಡ್ ಗ್ರೈನ್ಸ್. ಬ್ಲೂ ರೆವಲ್ಯೂಷನ್ ಅಂದರೆ ಪ್ರೊಡಕ್ಷನ್ ಆಫ್ ಫಿಶ್ ಅಂದರೆ ಆಕ್ವಾ ಅಂದರೆ ಬ್ಲೂ ತಾನೆ, ಆ ಥರ. ಯೆಲ್ಲೋ ರೆವಲ್ಯೂಷನ್ ಅಂದರೆ ಪ್ರೊಡಕ್ಷನ್ ಆಫ್ ಆಯಿಲ್ ಸೀಡ್ಸ್ನ ಕಾಮನ್ ಆಗಿ ಯೆಲ್ಲೋ ಇಂದ ಡಿವೈಡ್ ಮಾಡ್ತಾ ಇರ್ತಾನೆ. ವೈಟ್ ರೆವಲ್ಯೂಷನ್ ಅಂದರೆ ಪ್ರೊಡಕ್ಷನ್ ಆಫ್ ಮಿಲ್ಕು. ಸಿಲ್ವರ್ ರೆವಲ್ಯೂಷನ್ ಅಂದರೆ ಪ್ರೊಡಕ್ಷನ್ ಆಫ್ ಎಗ್ಸು. ಗೋಲ್ಡನ್ ರೆವಲ್ಯೂಷನ್ ಅಂದರೆ ಪ್ರೊಡಕ್ಷನ್ ಆಫ್ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಏನಂತ ಕರಿತೀವಿ, ಹಾರ್ಟಿಕಲ್ಚರ್ ಅಂತ ಕರಿತೀವಿ. ರೆಡ್ ರೆವಲ್ಯೂಷನ್ ಅಂದರೆ ಪ್ರೊಡಕ್ಷನ್ ಆಫ್ ಮೀಟ್. ಓಕೆನಾ. ಸೊ ಈ ಥರ 7 ಕಲರ್ಸು. ಓಕೆನಾ, ರೇನ್ಬೋ ರೆವಲ್ಯೂಷನ್ ಅಂತ ಕರಿತೀವಿ. ಸೊ ಡಿಡಿ ಪಾರ್ಟ್. ಓಕೆನಾ. ಸೊ ಇಷ್ಟು ಗ್ರೀನ್ ರೆವಲ್ಯೂಷನ್ ಬಗ್ಗೆ. ನೆಕ್ಸ್ಟು ನಾವು ನೀತಿ ಆಯೋಗ ಬಗ್ಗೆ ತಿಳ್ಕೊಳ್ಳೋಣ. ನೀತಿ ಆಯೋಗ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ನೀತಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ನೀತಿ ಆಯೋಗದಲ್ಲಿ ಏನೇನಿತ್ತು, ಇದನ್ನು ಫಸ್ಟ್ ಜನವರಿ 2015 ಸ್ಟಾರ್ಟ್ ಮಾಡ್ತಾರೆ ಟು ರೀಪ್ಲೇಸ್ ಪ್ಲಾನಿಂಗ್ ಕಮಿಷನ್. ಸೊ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಇತ್ತು ತಾನೆ. ಸೊ ಅದ್ರ ಬದಲು ನೀತಿ ಆಯೋಗನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾಕೆ ಆ ಥರ ಮಾಡಿದ್ರು? ನೀತಿ ಆಯೋಗ್ ಯೂಸಸ್ ಬಾಟಮ್ ಅಪ್ ಅಪ್ರೋಚ್. ಸೊ ಬಾಟಮ್ ಅಪ್ ಅಪ್ರೋಚ್ ಅಂದರೆ ಕೆಳಗಿನ ಒಂದು ಮೇನ್ ರೀಸನ್ ಏನು ಪ್ರಾಬ್ಲಮ್ ಆಗೋಕ್ಕೆ, ಮೇನ್ ರೀಸನ್ ಏನು ಅಚೀವ್ ಮಾಡೋಕ್ಕೆ, ಸೊ ಅದರಿಂದ ಮೇಲೆ ಬರೋದು ಮೇನ್ ಆಬ್ಜೆಕ್ಟಿವ್ ಆಗಿತ್ತು. ಇಟ್ಸ್ ಆಬ್ಜೆಕ್ಟಿವ್ಸ್ ಇನ್ಕ್ಲೂಡ್ ಅ 15 years ಓಲ್ಡ್ ರೋಡ್ ಮ್ಯಾಪ್, 7-year ವಿಷನ್, ಸ್ಟ್ರಾಟಜಿ ಆ್ಯಂಡ್ ಆ್ಯಕ್ಷನ್ ಪ್ಲಾನ್. ಸೊ 15 years ರೋಡ್ ಮ್ಯಾಪ್ ಅಂದರೆ ಈ ಥರ ನಾವು ಪ್ರಗತಿ ಮಾಡ್ತಾ ಹೋಗ್ಬೇಕು. ರೋಡ್ ಅಂದರೆ ರೋಡ್ ಅಂದ್ಕೊಂಡ್ಬೇಡಿ, ರೋಡ್ ಮ್ಯಾಪ್ ಅಂದರೆ ಒಂಥರ ಮ್ಯಾಪು, ಹೇಗೆ ನಾವು ಪ್ರಗತಿ ಮಾಡೋದು ಅಂತ. 15 years 7 years ವಿಷನ್ನು, 7 ವರ್ಷದಲ್ಲಿ ನಾವೇನೇನು ಚೇಂಜಸ್ ಮಾಡ್ಕೋಬೋದು, ಸ್ಟ್ರಾಟಜಿ ಮಾಡೋದು ಮತ್ತು ಆ್ಯಕ್ಷನ್ ಮಾಡೋದು. ಓಕೆನಾ, ಆ್ಯಕ್ಷನ್ ಪ್ಲಾನ್ ಮಾಡೋದು. ಇಟ್ ಈಸ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ಸೊ ಇದು ಪ್ಲಾನಿಂಗ್ ಕಮಿಷನ್ ಅಂದ್ರೂ ಚೇರ್ಮನ್ನು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸೊ ಇದರಲ್ಲೂ ಮೇನ್ ಹೆಡ್ಡು ಪ್ರೈಮ್ ಮಿನಿಸ್ಟ್ರೇ. ಓಕೆನಾ. ಬಟ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಈಸ್ ಲುಕ್ಡ್ ಆಫ್ಟರ್ ದ ವೈಸ್ ಚೇರ್ಮನ್. ಸೊ ಪ್ರೈಮ್ ಮಿನಿಸ್ಟರ್ ಹೆಡ್ ಆಗಿದ್ರು, ವೈಸ್ ಚೇರ್ಮನ್ನು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊತಾರೆ. ಅಬ್ಜೆಕ್ಟಿವ್ಸ್. ಸೊ ಇದರದ್ದೇನು ಮೇನ್ ಉದ್ದೇಶಗಳು? ಟು ಎವಾಲ್ವ್ ಅ ಶೇರ್ಡ್ ವಿಷನ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್ ಪ್ರಯಾರಿಟೀಸ್, ಸೆಕ್ಟರ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ವಿತ್ ದ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಆಫ್ ಸ್ಟೇಟ್ಸ್. ಸೊ ಒಂದು ದೇಶ ಪ್ರಗತಿಯನ್ನು ಪಡಿಬೇಕಂದ್ರೆ ಆ ದೇಶದಲ್ಲಿರುವಂಥ ಪ್ರತಿ ಸ್ಟೇಟು ಈಕ್ವಲ್ ಆಗಿ ಇನ್ವಾಲ್ವ್ಮೆಂಟ್ ಆಗಬೇಕು, ಒಳ್ಳೆ ಇನ್ವಾಲ್ವ್ಮೆಂಟ್. ಓಕೆನಾ. ಟು ಫಾಸ್ಟರ್ ಕೋಆಪರೇಟಿವ್ ಫೆಡರಲಿಸಮ್ ಥ್ರೂ ಸ್ಟ್ರಕ್ಚರ್ಡ್ ಸಪೋರ್ಟ್ ಇನಿಷಿಯೇಟಿವ್ಸ್ ಆ್ಯಂಡ್ ಮೆಕ್ಯಾನಿಸಮ್ಸ್ ವಿತ್ ದ ಸ್ಟೇಟ್ ಆನ್ ಅ ಕಂಟಿನ್ಯೂಸ್ ಬೇಸಿಸ್
ರೆಕಗ್ನೈಸಿಂಗ್ ದಟ್ ದ ಸ್ಟ್ರಾಂಗ್ ಸ್ಟೇಟ್ಸ್ ಮೇಕ್ ಅ ಸ್ಟ್ರಾಂಗ್ ನೇಷನ್. ಸೊ ಅದ್ರಲ್ಲಿ ನೀವೇನು ಮೇನಾಗಿ ನೆನ್ಪಿಟ್ಕೊಬೇಕಂದ್ರೆ ನೀತಿ ಆಯೋಗದ ಮೇನ್ ಆಬ್ಜೆಕ್ಟಿವ್ ಏನಂದರೆ ಸ್ಟ್ರಾಂಗ್ ಸ್ಟೇಟ್ಸ್ ಮೇಕ್ ಅ ಸ್ಟ್ರಾಂಗ್ ನೇಷನ್. ಓಕೆನಾ. ಸೊ ಈ ಒಂದು ಪಾಯಿಂಟ್. ಸೊ ಇದನ್ನು ಮೇನಾಗಿ ತಿಳ್ಕೊಳ್ಳಿ. ಸೊ ಆಬ್ಜೆಕ್ಟಿವ್ಸ್ ಏನಂದರೆ ಇನ್ವಾಲ್ವ್ಮೆಂಟ್ ಆಫ್ ಸ್ಟೇಟ್ಸು ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಒಳ್ಳೆ ಪ್ರಗತಿ ಸಾಧ್ಯ. ಮತ್ತು ಒಳ್ಳೆ ಸ್ಟ್ರಾಂಗ್ ಸ್ಟೇಟ್ಸು ಎಲ್ಲ ಸ್ಟೇಟ್ಸು ಯುನೈಟ್ ಆಗಿದ್ರೇ ಒಂದು ಒಳ್ಳೆ ನೇಷನ್ ಆಗುತ್ತೆ, ಒಂದು ಒಳ್ಳೆ ದೇಶ ಆಗುತ್ತೆ ಅಂತ ಮೇನ್ ಥಿಂಗ್ ಆಗೈತೆ ಇದ್ರದ್ದು. ಓಕೆನಾ ಆಬ್ಜೆಕ್ಟಿವ್ಸ್. ಸೊ ಏನೇನು ಫೀಚರ್ಸು, ಏನೇನು ಇದ್ರದ್ದು ಒಂದು ಫೀಚರ್ಸ್ ಅಂತ ನೋಡೋಣ. ನೀತಿ ಆಯೋಗ್ ಈಸ್ ಡೆವಲಪಿಂಗ್ ಇಟ್ ಸೆಲ್ಫ್ ಆಸ್ ಅ ಸ್ಟೇಟ್ ಆಫ್ ದ ಆರ್ಟ್ ರಿಸೋರ್ಸ್ ಸೆಂಟರ್ ವಿತ್ ದ ನೆಸೆಸರಿ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ದಟ್ ವಿಲ್ ಎನೇಬಲ್ ಟು ಆರ್ಟ್ ವಿತ್ ದ ಸ್ಪೀಡ್ ಪ್ರಮೋಟ್ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್. ಸೊ ಈ ನೀತಿ ಆಯೋಗ ಏನು ಮಾಡತ್ತಂದ್ರೆ ಯಾರ್ಯಾರ ಹತ್ರ ಸ್ಕಿಲ್ಸ್ ಇದೆ, ಯಾರ್ಯಾರ ಹತ್ರ ಒಂದು ಕೇಪಬಿಲಿಟೀಸ್ ಇದೆ, ಅವ್ರನ್ನೆಲ್ಲ ಒಂದು ಗುಂಪಾಗಿ ಮಾಡಿ ಅದರಲ್ಲಿ ರಿಸರ್ಚ್ ಮಾಡೋದು, ಯಾವುದೇ ಒಂದು ಕಾನ್ಸೆಪ್ಟ್ ಮೇಲೆ ರಿಸರ್ಚ್ ಮಾಡೋದು, ಒಳ್ಳೆ ಸ್ಪೀಡ್ ತರೋದು ಪ್ರಗತಿಯಲ್ಲಿ, ಮತ್ತು ಇನ್ನೋವೇಷನ್ ಹೊಸ ಹೊಸ ಐಡಿಯಾಸ್ನ ತರೋದು, ಆ ಥರದ್ದೆಲ್ಲ ಫೀಚರ್ಸ್. ಓಕೆನಾ. ಪ್ರೊವೈಡ್ ಸ್ಟ್ರಾಟಜಿಕ್ ಪಾಲಿಸಿ ವಿಷನ್ ಫಾರ್ ದ ಗೌರ್ಮೆಂಟ್ ವಿತ್ ದ ಡೀಲ್ ವಿತ್ ಕಾಂಟಿಂಜೆಂಟ್ ಇಶ್ಯೂಸ್. ಸೊ ಒಂದು ಸ್ಟ್ರಾಟಜಿ ಅಂದರೆ ಪ್ಲ್ಯಾನಿಂಗ್ ಮಾಡೋದು, ಪ್ಲ್ಯಾನಿಂಗ್ ಮಾಡಿ ಗೌರ್ಮೆಂಟು ಹೇಗೆ ಇಶ್ಯೂಸನ್ನು ಡೀಲ್ ಮಾಡಬೇಕು, ಹೇಗೆ ಇಶ್ಯೂಸ್ನ ಕಮ್ಮಿ ಮಾಡಬೇಕು, ಹೇಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು, ಆ ಥರದ್ದೆಲ್ಲ ಸ್ಟ್ರಾಟಜೀಸ್ನ ಮಾಡುತ್ತೆ. ಇಟ್ ಈಸ್ ಸಪೋರ್ಟೆಡ್ ಬೈ 2 ಅಟ್ಯಾಚ್ಡ್ ಆಫೀಸರ್ಸ್. ಎರಡು ಆಫೀಸರ್ಸ್ ಇದೆ ಅಲ್ಲಿ. ಅಟಲ್ ಇನ್ನೋವೇಷನ್ ಮಿಷನ್ ಆ್ಯಂಡ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಆ್ಯಂಡ್ ಎವಲ್ಯೂಷನ್ ಆರ್ಗನೈಸೇಷನ್ ಆ್ಯಂಡ್ ಅನ್ ಅಟಾನಮಸ್ ಬಾಡಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಲೇಬರರ್ಸ್ ಎಕನಾಮಿಕ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದರಲ್ಲಿ ಮೇನ್ ಆಗಿ 2 ಆಫೀಸರ್ಸ್ ಇದೆ. ಅಟಲ್ ಇನ್ನೋವೇಷನ್ ಮಿಷನ್ ಆ್ಯಂಡ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಆ್ಯಂಡ್ ಎವಲ್ಯೂಷನ್ ಆರ್ಗನೈಸೇಷನ್ ಆ್ಯಂಡ್ ಅನ್ ಅಟಾನಮಸ್ ಬಾಡಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಲೇಬರ್ ಎಕನಾಮಿಕ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದರಲ್ಲಿ ಮೇನ್ 2 ಆಫೀಸಸ್ ಇದೆ. ಇದರಿಂದ ಮೇನಾಗಿ ಎವಲ್ಯೂಷನ್ ಆರ್ಗನೈಸೇಷನ್ನು ಮತ್ತು ಅಟಾನಮಸ್ ಬಾಡಿ. ಓಕೆನಾ. ಆಟೋನಮಸ್ ಬಾಡಿ ಅಂದರೆ ಅವ್ರದ್ದೇ ಒಂದು ಸಪ್ರೇಟಾಗಿ, ಎವಲ್ಯೂಷನ್ ಆರ್ಗನೈಸೇಷನ್ ಅಂದರೆ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಿ ಆಟೋನಮಸ್ ಬಾಡಿ ಕೊಡ್ತಾರೆ. ಆಟೋನಮಸ್ ಬಾಡಿ ಏನು ಮಾಡುತ್ತೆ, ಅದರಿಂದ ರಿಸರ್ಚ್ ಮಾಡಿ ಅದನ್ನು ಹೇಗೆ ಪರಿಹಾರ ಮಾಡೋದು ಅಂತ ಮಾಡುತ್ತೆ. ಓಕೆನಾ. ಎವಲ್ಯೂಷನ್ ಬಾಡಿಯಲ್ಲಿ ಏನು ಅಟಲ್ ಇನ್ನೋವೇಷನ್ ಮಿಷನ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆನಾ. ಡೆವಲಪ್ಮೆಂಟ್ ಮಾನಿಟರಿಂಗ್. ಮತ್ತು ಆಟೋನಮಸ್ ಬಾಡಿಯಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಲೇಬರ್ ಎಕನಾಮಿಕ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದು ಮೇನ್ 2 ಆಫೀಸಸ್ ಆಫ್ ನೀತಿ ಆಯೋಗ. ಓಕೆನಾ. ಸೊ ಫ್ರೆಂಡ್ಸ್, ಇದ್ರ ನೆಕ್ಸ್ಟು ನೀತಿ ಆಯೋಗದ ಆ್ಯಕ್ಟಿವಿಟೀಸು ಮೇನ್ ಆಕ್ಟಿವಿಟೀಸ್ ಆಫ್ ಆಬ್ಜೆಕ್ಟಿವ್ಸ್ ಅಂತಲೇ ಹೇಳ್ಬೋದು. 4 ಮೇನ್ ಹೆಡ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ ಫ್ರೇಮ್ವರ್ಕ್. ಸೊ ಪಾಲಿಸಿನ ಹೇಗೆ ಜಾರಿಗೆ ತರೋದು, ಒಂದು ಪ್ರೋಗ್ರಾಮ್ಸ್ನ ಹೇಗೆ ನಡೆಸೋದು, ಫ್ರೇಮ್ವರ್ಕನ್ನು ಮಾಡುತ್ತೆ. ಕೋಆಪರೇಟಿವ್ ಫೆಡರಲಿಸಮ್. ಓಕೆನಾ. ಮತ್ತು ಮಾನಿಟರಿಂಗ್ ಆ್ಯಂಡ್ ಎವಲ್ಯೂಷನ್. ಸೊ ಈ ಒಂದು ಎರಡು ಮೇನ್ ಆಫೀಸಸ್ ನೋಡಿದ್ವಿ ತಾನೆ. ಸೊ ಅದೇ ಇದು ಮಾನಿಟರಿಂಗ್ ಮಾಡೋದು, ಎವಲ್ಯೂಷನ್ ಮಾಡೋದು. ಥಿಂಕ್ ಟ್ಯಾಂಕ್ ಆ್ಯಂಡ್ ನಾಲೆಜ್ ಇನೋವೇಷನ್ ಹಬ್. ಸೊ ಹೊಸ ಐಡಿಯಾಸ್ನ ತರೋ ಒಂದು ಹಬ್ಬು. ಸೊ ಯಾರಾದರೂ ಬಂದ್ಕೊಂಡು ಅಲ್ಲೊಂದು ಹೊಸ ಐಡಿಯಾನ ಅವ್ರ ಪಕ್ಷ ಇಟ್ಟು ಅದನ್ನು ಜಾರಿಗೆ ತರ್ಬೋದು, ಇಲ್ಲಾಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಓಕೆನಾ. ಸೊ ಇದು 4 ಮೇನ್ ಹೆಡ್ಸ್ ಆಫ್ ನೀತಿ ಆಯೋಗ. ಓಕೆನಾ. ಸೊ ಫ್ರೆಂಡ್ಸ್, ಇದ್ರ ಜೊತೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇಲ್ಲೊಂದು ಕೆಲವೊಂದು ಎಕ್ಸಸೈಸಸ್ ಇದೆ. ಸೊ ನೀವು ಇದನ್ನು ಸಾಲ್ವ್ ಮಾಡಿ ಮತ್ತು ನಮ್ಮನ್ನು ಟೆಸ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಫ್ರೆಂಡ್ಸ್, ಇದೊಂದು ಸ್ವಲ್ಪ ದೊಡ್ಡ ಚಾಪ್ಟರೇ ಆಗಿತ್ತು. ಸೊ ತೊಂದರೆ ಇಲ್ಲ. ಸೊ ಇದ್ರಲ್ಲಿ ನಾವು ಮೇನಾಗಿ ಏನೇನು ನೋಡಿದ್ವಿ ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅದು ಫಸ್ಟ್ ನೋಡಿದ್ವಿ. ಒಂದ್ಸತಿ ರೀಕ್ಯಾಪ್ ಮಾಡೋಣ. ಎಕನಾಮಿಕ್ ಸಿಸ್ಟಮ್ ಅಂದ್ರೇನು, ಮತ್ತು ಎಕನಾಮಿಕ್ ಫ್ಲಕ್ಚುಯೇಷನ್ ಅಂದ್ರೇನು, ಮತ್ತು ಎಕನಾಮಿಕ್ ಸ್ಟೆಬಿಲಿಟಿ ಅಂದ್ರೇನು ಎಲ್ಲ ರೀಕಾಲ್ ಮಾಡಿ. ಓಕೆನಾ. ಎಕನಾಮಿಕ್ ಸ್ಟೆಬಿಲಿಟಿ ಅಂದ್ರೇನು, ಮತ್ತು ಎಕನಾಮಿಕ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್ ಅಂದ್ರೆ ಏನಂತ ನೋಡಿದ್ವಿ. ಮತ್ತು ಈ ಥರ ಪ್ಲ್ಯಾನ್ ಮಾಡೋದ್ರಿಂದ ಏನಾಗುತ್ತೆ, ಎಷ್ಟು ಇಂಪಾರ್ಟೆಂಟ್ ಪ್ಲ್ಯಾನಿಂಗು, ಮತ್ತು ಇಂಡಿಯಾದಲ್ಲಿ ಹೇಗೆ ಪ್ಲ್ಯಾನ್ ಮಾಡಿದ್ರು. ಸರ್ ಎಂ ವಿಶ್ವೇಶ್ವರಯ್ಯ ಇಸ್ ದ ಫಾದರ್ ಆಫ್ ಇಂಡಿಯನ್ ಪ್ಲ್ಯಾನಿಂಗ್. ಓಕೆನಾ. ಫಾದರ್ ಆಫ್ ಎಕನಾಮಿಕ್ ಪ್ಲ್ಯಾನಿಂಗ್ ಇನ್ ಇಂಡಿಯಾ. ಸೊ ಅವ್ರು ಏನು ಬುಕ್ ಬರೆದಿದ್ರು, ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ, ಇದನ್ನು ಬರೆದಿದ್ರು ಈ ಬುಕ್ನ. ಓಕೆನಾ. ಆಮೇಲೆ ಇಂಡಿಯಾ ಇಂಡಿಪೆಂಡೆನ್ಸ್ ಬಂದಾಗ 1950ಯಲ್ಲಿ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ನು ಸ್ಟಾರ್ಟ್ ಆಗುತ್ತೆ. ಸೊ ಅಂತಿಮವಾಗಿ ನಾವು ಏನು ಕಲ್ತಿದ್ವಿ ಅಂದರೆ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಬರೆದು ನೀತಿ ಆಯೋಗ ಅಂತ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆನಾ. ಸೊ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ 5 ಇಯರ್ಸ್ ಪ್ಲ್ಯಾನ್ಸ್ ಬಗ್ಗೆ ತಿಳ್ಕೊಂಡ್ವಿ, ಏನು ಪ್ರೋಗ್ರೆಸ್ ಆಯ್ತಂತೆ. ಸೊ ಇದಾದಮೇಲೆ ನಾವು ಡೈರೆಕ್ಟಾಗಿ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಬಂದ್ವಿ. ಗ್ರೀನ್ ರೆವಲ್ಯೂಷನ್ ಇಸ್ ಒನ್ ಆಫ್ ದ ಪಾರ್ಟ್ ಆಫ್ ದ 5 ಇಯರ್ ಪ್ಲಾನ್. ಸೊ ಇದರಲ್ಲಿ ಫುಡ್ ಗ್ರೇನ್ಸ್ ಹೇಗೆ ಬಂತು, ಫುಡ್ ಗ್ರೇನ್ಸ್ ಹೈ ಯೀಲ್ಡಿಂಗ್ ವೆರೈಟಿ ಕ್ರಾಪ್ಸ್ ಹೇಗೆ ಬಂತು, ಮತ್ತು ಹೇಗೆ ಫುಡ್ ಪ್ರೊಡ್ಯೂಸ್ನ ಜಾಸ್ತಿ ಮಾಡಿದ್ರು ಪ್ರೊಡಕ್ಷನ್ನ, ಇದನ್ನು ನೋಡಿದ್ವಿ. ಮತ್ತು ರೇನ್ಬೋ ರೆವಲ್ಯೂಷನ್ ಬಗ್ಗೆ ನೋಡಿದ್ವಿ. ಆಮೇಲೆ ನೀತಿ ಆಯೋಗ ವಾಸ್ ರಿಪ್ಲೇಸ್ಡ್ ಫ್ರಮ್ ದ ಪ್ಲ್ಯಾನಿಂಗ್ ಕಮಿಷನ್ ಅಂತ ನೋಡಿದ್ವಿ. ಇಲ್ಲೂ ಪ್ರೈಮ್ ಮಿನಿಸ್ಟ್ರೇ ಹೆಡ್ಡು ಅಥವಾ ಚೇರ್ಮನ್ನು. ಓಕೆನಾ. ಆಮೇಲೆ ಇದ್ರದ್ದು ಆಬ್ಜೆಕ್ಟಿವ್ಸ್ ನೋಡಿದ್ವಿ. ಸ್ಟ್ರಾಂಗ್ ಸ್ಟೇಟ್ಸ್ ಮೇಕ್ ಅ ಸ್ಟ್ರಾಂಗ್ ನೇಷನ್. ಓಕೆನಾ. ಆಮೇಲೆ ಫೀಚರ್ಸ್ ನೋಡಿದ್ವಿ. ನೀತಿ ಆಯೋಗದ ಮೇನ್ 2 ಆಫೀಸಸ್ ಬಗ್ಗೆ ನೋಡಿದ್ವಿ. ಅಟಲ್ ಇನ್ನೋವೇಷನ್ ಮಿಷನ್ ಆ್ಯಂಡ್ ಡೆವಲಪ್ಮೆಂಟ್, ಮತ್ತು
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಲೇಬರ್ ಎಕನಾಮಿಕ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆನಾ. ಆಮೇಲೆ ಇದ್ರ 4 ಮೇನ್ ಹೆಡ್ಸ್ ಬಗ್ಗೆನೂ ಸಹ ನೋಡಿದೆ. ಸೊ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಚಾಪ್ಟರ್ನ ತಿಳಿಯೋಣ. ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.